ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮರುಟಿ. ಸ್ನೇಹಿತರೆ, PDOಗಾಗಿ ಪ್ರಾಕ್ಟೀಸ್ ಮಾಡತಕ್ಕಂಥ ಸಿರೀಸ್ ಅಲ್ಲಿ ಇವತ್ತು ನಾನು 7ನೇ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಾಗಲೇ 6 ವಿಡಿಯೋಗಳನ್ನ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳಿದ್ದಾವೆ. 1ನೇ ವಿಡಿಯೋದಲ್ಲಿ ನಂಬರ್ ಸಿರೀಸ್, 2ನೇ ವಿಡಿಯೋದಲ್ಲಿ ಕೋಡಿಂಗ್ ಡಿಕೋಡಿಂಗ್, 3ನೇ ವಿಡಿಯೋದಲ್ಲಿ ಲ ಸ ಅ ಮತ್ತು ಮ ಸಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, 4ನೇ ಮತ್ತು 5ನೇ ವಿಡಿಯೋದಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಸಂಭವನೀಯತೆ. ಪ್ರೊಬಾಬಿಲಿಟಿಗೆ ರಿಲೇಟೆಡ್ ಆಗಿ ಅಂದ್ರೆ ಪ್ರೊಬಾಬಿಲಿಟಿಯ ವಿಧಗಳು ಎಷ್ಟು ಇದಾವೆ ಆ ಎಲ್ಲಾ ವಿಧಗಳನ್ನ ಒಳಗೊಂಡಿರ್ತಕ್ಕಂಥ 2 ವಿಡಿಯೋದಲ್ಲಿ ಅವುಗಳನ್ನ ಕ್ಲಿಯರ್ ಆಗಿ ಹೇಳಿದ್ದೀನಿ. ದಯವಿಟ್ಟು ಆ ಎಲ್ಲಾ ವಿಡಿಯೋಗಳನ್ನ ಒಂದು ಸಾರಿ ನೋಡಿ. ತದನಂತರ 6ನೇ ವಿಡಿಯೋದಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್. ಮೊನ್ನೆ ತಾನೇ ನಡೆದಿರ್ತಕ್ಕಂಥ PDO ಪರೀಕ್ಷೆಯಲ್ಲಿ 2 ಕ್ವಶನ್ಗಳನ್ನ ಕೇಳಿರೋದ್ರಿಂದ ಅದೇ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್ಗಳನ್ನ 6ನೇ ವಿಡಿಯೋದಲ್ಲಿ ಆಯ್ಕೆ ಮಾಡಿಕೊಂಡು ತುಂಬಾ ಈಸಿಯಾಗಿ ನಿಮ್ಗೆ ಹೇಳ್ತಾ ಹೋಗಿದ್ದೀನಿ. ದಯವಿಟ್ಟು ಆ ಒಂದು 6 ವಿಡಿಯೋಗಳನ್ನ ಜೊತೆಗೆ ಈ ವಿಡಿಯೋನು ಕೂಡ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಜೊತೆಗೆ ಜನವರಿಯಿಂದ ಹಿಡಿದು ಅಕ್ಟೋಬರ್ವರೆಗೂ ಕೂಡ ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯಲ್ಲಿ ಬರ್ತಕ್ಕಂಥ ಎಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೂಡ ಸರಳವಾಗಿ ವಿವರಿಸಿದ್ದೀನಿ ಸ್ನೇಹಿತರೆ. ಅವುಗಳು ಕೂಡ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅವುಗಳನ್ನು ಕೂಡ ನೋಡೋದ್ರ ಮುಖಾಂತರ ನೀವು ಪ್ರಿಪೇರ್ ಅನ್ನ ಮಾಡಬಹುದು. ನೆಕ್ಸ್ಟ್ ಇವತ್ತು ನಾನು 7ನೇ ವಿಡಿಯೋನ ನಾನು ತುಂಬಾ ಪ್ರಮುಖವಾಗಿ ರಕ್ತ ಸಂಬಂಧ, ಬ್ಲಡ್ ರಿಲೇಷನ್ ಟಾಪಿಕ್ ಅನ್ನ ಇವತ್ತಿನ ತರಗತಿಯಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್. ಆ ಎಕ್ಸಾಮ್ ಅಲ್ಲಿ ಕೂಡ ಇಂಥ ಕ್ವಶನ್ಗಳು ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ಬ್ಲಡ್ ರಿಲೇಷನ್ ಕ್ವಶನ್ಗಳು ಬಂದಾಗ ಇಲ್ಲಿ ಎಷ್ಟು ವಿಧದ ಕ್ವಶನ್ಗಳು ಇರ್ತವೆ ಅಂತ ಹೇಳಿದ್ರೆ 3 ವಿಧದ ಕ್ವಶನ್ಗಳು ಇರ್ತವೆ. ಒಂದದ್ದು ಫಜಲ್ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ಗಳು, ಅಂದ್ರೆ ನಾವು ಬಿಡಿಸ್ತಕ್ಕಂಥದ್ದು ಬೇಸಿಕ್ ಕ್ವಶನ್ ಇರ್ತಾರ ಅವು ಫಜಲ್ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್, ಒಗಟಿನ ರೂಪದಲ್ಲಿರ್ತಕ್ಕಂಥ ಕ್ವಶನ್ಗಳು. 2ನೇದು ಕ್ವಶನ್ಗಳು ಯಾವ ಅಂತಂದ್ರೆ ಕೋಡ್ಸ್, ಸಂಕೇತಗಳನ್ನ ಬಳಸುವುದರ ಮುಖಾಂತರ ಇರ್ತಕ್ಕಂಥ ಕ್ವಶನ್ಗಳು, 2ನೇ ಟೈಪ್ ಕ್ವಶನ್ಗಳು. 3ನೇ ವಿಧದ ಕ್ವಶನ್ಗಳು ಯಾವ ರೀತಿ ಇರ್ತವೆ ಅಂದ್ರೆ ಡೈಲಾಗ್, ಸಂಭಾಷಣೆಯ ರೂಪದಲ್ಲಿರ್ತಕ್ಕಂಥ ಕ್ವಶನ್ಗಳು. ಈ 3 ವಿಧದ ಕ್ವಶನ್ಗಳನ್ನ ಇವತ್ತಿನ ಈ ತರಗತಿಯಲ್ಲಿ ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಸುಮಾರು 15ರಿಂದ 16 ಕ್ವಶನ್ಗಳಾಗ್ಬೋದು. ಒಂದೊಂದು ಕ್ವಶನ್ ಕೂಡ ಡಿಫ್ರೆಂಟ್ ಇರುತ್ತೆ. ದಯವಿಟ್ಟು ಇಲ್ಲಿ ಬರ್ತಕ್ಕಂಥ 16 ಕ್ವಶನ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದೀನಿ ಅವೆಲ್ಲವುಗಳನ್ನ ನೋಡಿ. ಜೊತೆಗೆ ನೋಡಿದ ಮೇಲೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚ್ಕೊಳ್ಳಿ. ಜೊತೆಗೆ ನನ್ನದಾಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಚಾನಲ್ ಇದೆ. ನಿಮಗೆ ಯಾವುದು ಇಷ್ಟನೋ ಆ ಚಾನಲ್ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಎ ಯು ಬಿ ಯ ಪತಿಯಾಗಿರುತ್ತಾನೆ, ಇ ಯು ಸಿ ಯ ಮಗಳಾಗಿರುತ್ತಾಳೆ, ಎ ಯು ಸಿ ಯ ತಂದೆಯಾಗಿರುತ್ತಾನೆ. ಹಾಗಾದ್ರೆ ಈ ಬಿ ಯು ಇಗೆ ಯಾವ ರೀತಿ ಸಂಬಂಧಿಸಿದ್ದಾಳೆ ನೋಡ್ರಿ. ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಸಂಕೇತದ ಮುಖಾಂತರ, ಅಂದ್ರೆ ಪುರುಷರು ಇತ್ತಂತಂದ್ರೆ ನಾನು ಚೌಕ ಅಂತಕ್ಕಂಥ ಸಂಕೇತದ ಮುಖಾಂತರ, ಚೌಕ ಹಾಕೋದ್ರ ಮುಖಾಂತರ ಪುರುಷರನ್ನ ಸಂಕೇತಿಸ್ತೀನಿ, ಮತ್ತು ವೃತ್ತ ಹಾಕೋದ್ರ ಮುಖಾಂತರ ಅವರು ಸ್ತ್ರೀಯರು ಅಂತಕ್ಕಂತೇಳಿ ಒಂದು ಸಂಕೇತದ ಮುಖಾಂತರ ನಾವು ಬಿಡಿಸಿದ್ರೆ ಬಹಳ ಈಸಿ ಆಗುತ್ತೆ. ಇಲ್ಲಿ ನೋಡ್ರಿ, ಎ ಯು ಬಿ ನ ಪತಿ ನೋಡ್ರಿ, ಎ ಯು ಬಿ ನ ಪತಿ ನೋಡ್ರಿ, ಎ ಅಂತಕ್ಕಂಥವ್ರು ಬಿ ನ ಪತಿ ಅಂತೆ. ಪತಿ ಅಂದ್ರೆ ಇವನೇನಾಗ್ತಾನೆ, ಗಂಡ ಆಗ್ತಾನೆ. ಪತಿ ಅಂದ್ಮೇಲೆ ಇವರಿಬ್ರು ಗಂಡ ಹೆಂಡತಿ ಆಗ್ತಾರೆ. ಇದು ಹಿಂಗ ರೌಂಡ್ ಹಾಕ್ಬೇಕು. ಇವರಿಬ್ರು ದಂಪತಿಗಳಾಗಿರೋದ್ರಿಂದ ಸೇಮ್ ಜನರೇಷನ್. ಈ ರೀತಿ ಯಾರೋ ಮಾರ್ಕ್ ಹಾಕ್ಬಿಟ್ರೆ ಇವರಿಬ್ರು ದಂಪತಿಗಳಂತೇಳಿ ಕ್ಲಿಯರ್ ಆಯ್ತು. ಮುಗೀತಾ? ಎಸ್. ಇ ಯು ಸಿ ಯ ಮಗಳಾಗಿರುತ್ತಾಳೆ. ಇಲ್ಲಿ ಏನು ಇಲ್ಲ, ಸೀನ್ ಇಲ್ಲ, ಬಿಟ್ಬಿಡಿ, ಮುಂದಕ್ಕೆ ಹೋಗೋಣ, ಮತ್ತೆ ಬರೋಣ. ಎ ಯು ಸಿ ಯ ತಂದೆಯಾಗಿರುತ್ತಾನೆ. ಎ ಅಂತಕ್ಕಂಥವ್ರು ಯಾರ ತಂದೆ? ಸಿ ನ ತಂದೆ. ಎ ಯು ಸಿ ನ ತಂದೆ ನೋಡ್ರಿ. ಸಿ ಅಂತಕ್ಕಂಥ ವ್ಯಕ್ತಿಗೆ ತಂದೆ ಆದ್ರೆ ಇವಕ್ಕೆ ಸಿ ಬಿ ಸಿ ನ ತಾಯಿ ಇರ್ತಾಳೆ. ಇವರಿಬ್ರು ಗಂಡ ಹೆಂಡತಿ, ಇವರಿಬ್ರು ಮಗ ಅಥವಾ ಮಗಳು ಸಿ ಇರ್ಬೋದು. ಎಸ್. ಈಗ 2ನೇದು ಬಿಟ್ಟು ಬಂದಿದ್ನಲ್ಲ, ಇ ಯು ಸಿ ಯ ಮಗಳಾಗಿರುತ್ತಾಳೆ. ಇ ಯು ಸಿ ಯ ಮಗಳು, ಸಿ ಯ ಮಗಳು ಯಾರು? ಈ ಮಗಳು ಅಂದ್ರೆ ಹಿಂಗ್ ಸರ್ಕಲ್ ಆಗ್ತೀನಿ. ಕ್ಲಿಯರ್ ಆಯ್ತು ನೋಡ್ರಿ. ಇವರಿಬ್ರು ಗಂಡ ಹೆಂಡತಿ ಆದ್ರು ಇವರಿಬ್ಬರ ಮಗಳು ಅಥವಾ ಮಗ ಇರ್ಬೋದು, ಬಟ್ ಇವನ ಮಗಳು ಯಾರು? ಈ 3 ಕ್ಲಿಯರ್ ಅದು. ಹಾಗಾದರೆ ಬಿ ಯು ಈಗೆ ಯಾವ ರೀತಿ ಸಂಬಂಧ? ಈಗೆ ಬಿ ಏನಾಗಬೇಕು? ಈಯ ತಂದೆ ಅಥವಾ ತಾಯಿಯ ತಾಯಿ ನೋಡ್ರಿ. ಸ್ಟೀಜೆ ಸಿಕ್ತಲ್ಲ ನಮಗೆ.
ಈಯ ಇವನು ತಂದೆ ಯಾರಾದಿರ್ಬೋದು, ತಾಯಿ ಆದಿರ್ಬೋದು. ಬಟ್ ಇವನ ತಾಯಿ ಅಥವಾ ಇವಳ ತಾಯಿ, ದ ರೈಟ್ ಆನ್ಸರ್ ಏನಾಗ್ತಾಳೆ ಇಲ್ಲಿ? ಅಜ್ಜಿ ಆಗ್ತಾಳೆ. ಹೀಗೆ ನಾವು ಕಂಪೇರ್ ಮಾಡ್ತಾ ಇರಬೇಕು, ಹೀಗೆ ಹೋಲಿಸಬೇಕು, ಹೀಗೆ ರಿಲೇಷನ್ ಅನ್ನ ಜೋಡಿಸ್ಬೇಕು ನಾವು. ಬಿಗೆಲ್ಲ ಬಿಗೆ ರಿಲೇಷನ್ ಜೋಡಿಸಿದ್ರೆ ಬಿಯ ಮಗನ ಮಗಳು ಅಥವಾ ಬಿನ ಮಗಳ ಮಗಳು ಮೊಮ್ಮಗಳಾಗ್ತಾಳೆ. ಕ್ವಶನ್ ಅವ್ರು ಕ್ಲಿಯರ್ ಆಗಿ ಕೇಳಿದರೆ ಹೀಗೆ ಯಾವ ರೀತಿ ಸಂಬಂಧ? ಹೀಗೆ ತಂದೆಯ ತಾಯಿ ಅಥವಾ ಹೀಗೆ ತಾಯಿಯ ತಾಯಿ, ದ ರೈಟ್ ಆನ್ಸರ್ ಅಜ್ಜಿ, ರೈಟ್ ಆನ್ಸರ್. ಕ್ಲಿಯರ್? ಅಜ್ಜಿ ಇದನ್ನ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 2. ಒಂದು ಫೋಟೋಗ್ರಾಫ್ ಅನ್ನ ತೋರಿಸುತ್ತಾ, ನೋಡ್ರಿ ಇದು ಡೈಲಾಗ್ ರೂಪದಲ್ಲಿರ್ತಕ್ಕಂಥ ಕ್ವಶನ್ಗಳು. ಒಂದು ಫೋಟೋನ ತೋರಿಸ್ತಾ ಮಹಿಳೆಯೊಬ್ಬಳು ಅದರಲ್ಲಿ ವ್ಯಕ್ತಿಯನ್ನ ತೋರಿಸಿ ಹೀಗೆ ಹೇಳುತ್ತಿರ್ತಾಳೆ, ಅವನ ಸಹೋದರನ ತಂದೆಯು ನನ್ನ ಅಜ್ಜನ ಏಕೈಕ ಮಗ. ನೋಡ್ರಿ ಮಹಿಳೆ ಆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ತೋರಿಸಿ ಸಂಭಾಷಣೆ ಮಾಡೋದ್ರ ಮುಖಾಂತರ ಹೇಳ್ತಾ ಇದ್ದಾಳೆ, ಅವನ ಸಹೋದರನ ತಂದೆಯು ನನ್ನ ಅಜ್ಜನ ಏಕೈಕ ಮಗ. ಹಾಗಾದರೆ ವ್ಯಕ್ತಿಗೆ ಮಹಿಳೆಯು ಯಾವ ರೀತಿಯ ಸಂಬಂಧ ಹೊಂದಿದ್ದಾಳೆ? ಆ ವ್ಯಕ್ತಿಗೆ, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಮಹಿಳೆ ಏನಾಗಬೇಕಂತ ಕ್ವಶನ್ ಕೇಳಿದ್ದಾರೆ. ಎಸ್, ಸಿಂಪಲ್. ಇಲ್ಲಿ ಅಂತ ನೋಡ್ರಿ, ಅವನ ಸಹೋದರನ ತಂದೆಯು, ಮೊದಲು ಅದನ್ನ ಹಾಕೊಳ್ಳೋಣ. ಅವನ ಸಹೋದರ, ಇದು ಫೋಟೋ ಗೊತ್ತಾನೆ, ಫೋಟೋ. ಇವನು ಗಂಡು ಮಗ. ಇವನ ಸಹೋದರ ಗೊತ್ತಿಲ್ಲ ನಮಗೆ, ಹೆಸರು ಬೇಕಾದ್ರೂ ಕೊಡ್ಬೋದು, ನೀವು ಎ ಅಂತ ಕೊಡ್ಬೋದು. ಇವನ ಸಹೋದರನ ತಂದೆಯು, ನೋಡ್ರಿ ಇಬ್ರು ತಂದೆ, ಸಹೋದರ ಮೇಲೆ ಇಬ್ರು ತಂದೆ ಒಂದೇ ಇರ್ತಂತಾನೆ. ಎಸ್, ತಂದೆಯು. ಇದನ್ನೇನು ಬಿ ಅಂತ ಇಟ್ಕೊಳ್ಳಿ. ಎಸ್, ಇವನ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ಸಹೋದರನ ತಂದೆಯು, ಇವನ್ ಯಾರಂತೆ? ಆ ಮಹಿಳೆ ಹೇಳ್ತಾ ಇದ್ದಾಳೆ, ಇವನ್ ಯಾರಂತೆ? ನನ್ನ ಅಜ್ಜನ ಏಕೈಕ ಮಗ. ಇದನ್ನ ಬೇರೆ ಕಡೆ ಹಾಕೊಳ್ತೀನಿ. ಇವನ್ ಕುರಿತು ಹೇಳ್ತಾ ಇದ್ದಾಳೆ, ಇವನ್ ಯಾರಂತೆ? ನನ್ನ ಅಜ್ಜನ ಏಕೈಕ ಮಗ. ನಾನು ಈ ಕಡೆ ಬೇರೆ ಕಡೆ ಇಟ್ಕೊಳ್ತೀನಿ ನೋಡೋದನ್ನ. ಈ ಮಹಿಳೆ ಅಂತ ಇಟ್ಕೊಳ್ಳಿ. ನನ್ನ ಅಜ್ಜನ ಏಕೈಕ ಮಗನೇ ಇವನಂತೆ. ಹಾಗಾದ್ರೆ ಈ ಪ್ಲೇಸ್ ಅಲ್ಲಿ ಇವನ್ ಬಂದ್ರೆ ಮೇಲೆ ಅಜ್ಜ ಬರ್ತಾನೆ, ಮೇಲೆ ಯಾರು ಬರ್ತಾನೆ? ಅಜ್ಜ ಬರ್ತಾನೆ. ಹಾಗಾದ್ರೆ ಇವಳು ಎಲ್ಲಿ ಬರ್ತಾಳೆ ನೋಡ್ರಿ? ಸೆಕೆಂಡ್ ಜನರೇಷನ್, ಇಲ್ಲಿಂದ ಇಲ್ಲಿಗೆ ಇಲ್ಲಿರ್ತಾಳೆ ಮಹಿಳೆ. ನನ್ನ ಅಜ್ಜನ ಅಂದ್ರೆ ನನ್ನ ತಂದೆಯ ತಂದೆ ಅಜ್ಜನ ಏಕ ಮಾತ್ರ ಮಗ ಯಾರಂದ್ರೆ ಇವಳ ಅಪ್ಪನೇ ಇರ್ತಾನೆ. ಕ್ಲಿಯರ್ ಆಯ್ತಾ? ಇದು ನಾನು ಹೆಸರು ಸಿ ಅಂತ ಕೊಡ್ತೀನಿ. ಈಕೆ ಮಹಿಳೆ. ಎಸ್, ಈ ಕ್ಲಿಯರ್ ಆಗಿ ಹೇಳ್ತೀನಿ ನೋಡ್ರಿ. ಇವನನ್ನ ಕುರಿತು ಮಹಿಳೆ ಹೇಳ್ತಾ ಇದ್ದಾಳೆ. ಇವನನ್ನ ಈ ಫೋಟೋ ತಾನೇ, ಇದು ಫೋಟೋ ಕುರಿತು ಮಹಿಳೆ ಹೇಳ್ತಿರ್ತಾಳೆ. ಮಹಿಳೆ ಏನಂತ ಹೇಳ್ತಾಳೆ? ಇವನು ನೋಡಿ, ಇವನ ಸಹೋದರನ ತಂದೆ, ಇವನ ಸಹೋದರನ ತಂದೆ ನನಗೇನಾಗ್ತಾಳೆ? ಮಹಿಳೆಗೆ ನನ್ನ ಅಜ್ಜನ ಏಕೈಕ ಮಗ ಇವನು. ನೋಡ್ರಿ, ಕ್ಲಿಯರ್ ಆಯ್ತಾ? ನನ್ನ ಅಜ್ಜನ ಅಂದ್ರೆ ಮೇಲೆ ಜನರೇಷನ್ ಹೋಗ್ಬೇಕು. ನನ್ನ ತಂದೆಯ ತಂದೆ, ನನ್ನ ಅಜ್ಜನ ಏಕೈಕ ಮಗ, ಒಬ್ಬ ಮಗ ಅಂದಾಗ ಇವಳಿಗೆ ಕೂಡ ಏನಾಗ್ತಾನೆ? ಇವಳು ಕೂಡ ಏನಾಗ್ತಾಳೆ? ಇವನಿಗೆ ಮಗಳಾಗ್ತಾಳೆ. ಹಾಗಾದ್ರೆ ಇವ್ರು ಮೂವರು ಏನಾಗ್ತಾರೆ? ಸಿಬ್ಲಿಂಗ್ಸ್, ಒಡ ಹುಟ್ಟಿದವ್ರು ಆಗ್ತಾರೆ. ಇವರಿಬ್ರು ಗಂಡು ಮಕ್ಕಳು, ಇವಳೊಬ್ಳು ಹೆಣ್ಮಗಳು. ಈ ಕ್ವಶನ್ ಏನಂತ ಕೇಳಿದರೆ, ವ್ಯಕ್ತಿಗೆ ಮಹಿಳೆಯು ಏನಾಗಬೇಕು? ಇವನಿಗೆ ಪಿಗೆ, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಮಹಿಳೆ ಏನಾಗಬೇಕು? ಸಹೋದರಿ ಆಗಬೇಕು. ಸಿಂಪಲ್ ಇದೆಯಲ್ಲ? ಏನಾಗ್ತಾಳೆ? ಸಹೋದರಿ ಆಗ್ತಾಳೆ. ರೈಟ್ ಆನ್ಸರ್. ಆಯ್ಕೆ ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 3. ಕೋಡ್ಸ್ ಆಧಾರದ ಮೇಲೆ ಇರ್ತಕ್ಕಂಥ, ಸಂಕೇತದ ಆಧಾರದ ಮೇಲೆ ಕೇಳಿರ್ತಕ್ಕಂಥ ಬ್ಲಡ್ ರಿಲೇಷನ್ ಕ್ವಶನ್ ಏನಂತ ಇದೆ? ಪಿ ಪ್ಲಸ್ ಕ್ಯೂ ಅಂದ್ರೆ ಪಿ ಯು ಕ್ಯೂ ಅನ್ನ ತಾಯಿ. ಪಿ ಪ್ಲಸ್ ಕ್ಯೂ ಅಂದ್ರೆ ಪಿ ಯು ಕ್ಯೂ ಅನ್ನ ತಾಯಿ. ಪಿ ಮೈನಸ್ ಕ್ಯೂ ಅಂದ್ರೆ ಪಿ ಯು ಕ್ಯೂ ಅನ್ನ ತಂದೆ. ಪಿ ಶೇಕಡ ಕ್ಯೂ ಅಂದ್ರೆ ಪಿ ಯು ಕ್ಯೂ ಅನ್ನ ಸಹೋದರಿ. ನೆಕ್ಸ್ಟ್ ಪಿ ಇಂಟು ಕ್ಯೂ ಅಂದ್ರೆ ಪಿ ಯು ಕ್ಯೂ ಅನ್ನ ಸಹೋದರ. ಈ ರೀತಿಯಾಗಿ ಸಂಕೇತಗಳನ್ನು ಕೊಟ್ಟು ಕ್ವಶನ್ ಏನ್ ಕೇಳಿದಾನಂತ ಹೇಳಿದ್ರೆ, ಈ ಕೆಳಗಿನ ಯಾವ ಪ್ರಕರಣದಲ್ಲಿ, ಈ 4 ಕೇಸಸ್ ಅಲ್ಲಿ, ಹೌದಾನೆ, 4 ಪ್ರಕರಣಗಳಲ್ಲಿ ಎನ್ ಅನ್ನು ಇಬ್ಬರಿಗಿಂತ ಹೆಚ್ಚಿನ ಒಡ ಹುಟ್ಟಿದವರನ್ನ ಹೊಂದಿದ್ದಾನೆ. ಎನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇಲ್ಲಿ ಎನ್ ಇದ್ದಾನೆ ನೋಡ್ರಿ, ಎನ್ ಇದೆ ಅಂತಾನೆ ಇಲ್ಲಿ. ಎಸ್, ಎನ್ ಅಂತಕ್ಕಂಥ ವ್ಯಕ್ತಿ ಇಬ್ಬರಿಗಿಂತ ಹೆಚ್ಚಿನ ಒಡ ಹುಟ್ಟಿದವರನ್ನ ಹೊಂದಿರತಕ್ಕಂಥದ್ದು ಈ ಒಂದು 4 ಪ್ರಕರಣಗಳಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಕ್ವಶನ್ ಕೇಳಿದ್ದಾರೆ.
ಒಂದು ಸಿಂಪಲ್ ಆಗಿ ಲಾಜಿಕ್ ಹೇಳ್ಕೊಡ್ತೀನಿ ಇಲ್ಲಿ ನಾನು. ಇವೆಲ್ಲಗಳನ್ನು ನೋಡಿದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಸ್, ಎನ್ನು ಇಬ್ಬರಿಗಿಂತ ಹೆಚ್ಚು ಅಂದ್ರೆ 3 ಅಥವಾ 4 ಎಷ್ಟಾದ್ರೂ ಇರ್ಬೋದು, ಸಹೋದರನ ಹೊಂದಿರತಕ್ಕಂಥ ಒಂದು ಆಯ್ಕೆ ಇದೆ ಇದರಲ್ಲಿ. ಹೆಂಗ ನೋಡ್ಕೊಳ್ಬೇಕಂತಂದ್ರೆ, ಇಬ್ಬರಿಗಿಂತ ಹೆಚ್ಚಿನ ಒಡ ಹುಟ್ಟಿದವರು ಸಿಬ್ಲಿಂಗ್ಸ್ ಅಂದ್ರೆ ಏನು, ಅವರು ಸಹೋದರ ಅಥವಾ ಸಹೋದರಿ ಇರ್ತಾರೆ. 2ಕ್ಕಿಂತ ಹೆಚ್ಚು ಅಂದ್ರೆ 3 ಅಥವಾ 4 ಜನ ಸಹೋದರ ಸಹೋದರಿಯರೇ ಇರ್ತಾರೆ. ಹಾಗಾದ್ರೆ ಸಹೋದರ ಸಹೋದರಿ ಅಂತಂದ್ರೆ ಒಂದು ಶೇಕಡಾ ಕ್ರಮ, ಇನ್ನು ಒಂದು ಇಂಟು ನಿರಂತರವಾಗಿ 3 ಇತ್ತಂದ್ರೆ ಮುಗೀತು. 2ಕ್ಕಿಂತ ಹೆಚ್ಚು ಅಂದ್ರೆ 3 ಇರಬೇಕು. ಯಾವ ಒಂದು ಪ್ರಕರಣದಲ್ಲಿ ಸಹೋದರ ಮತ್ತು ಸಹೋದರನ ಸೂಚಿಸ್ತಕ್ಕಂಥ ಈ 2 ಸಂಕೇತಗಳು ನಿರಂತರವಾಗಿ ಯಾವ ಆಯ್ಕೆಯಲ್ಲಿ 3 ಇದ್ದಾವೆ, ಅದುವೇ ರೈಟ್ ಆನ್ಸರ್ ಆಗುತ್ತೆ. ಈಗಿಲ್ಲ ನೋಡಿ, ಶೇಕಡ ಕ್ರಮ ಇಂಟು, ಇಲ್ಲಿ ಶೇಕಡದ ಇಂಟು ಅದ, ಇಲ್ಲಿ ಏನದ ಪ್ಲಸ್ ಅದ. ಪ್ಲಸ್ ಅಂದ್ಮೇಲೆ ಮೇಲೆ ಜನರೇಷನ್ಗೆ ಹೋಯ್ತು. ಹಾಗಾದ್ರೆ ಇವ್ರು 3 ಸಹೋದರ ಸಹೋದರಿಯರು, ಬಟ್ ಎನ್ಗೆ ಇವರಿಬ್ಬರು ಸಹೋದರ ಅಥವಾ ಸಹೋದರರಾಗ್ತಾರೆ. 2ಕ್ಕಿಂತ ಹೆಚ್ಚಾಗ್ತಾನೆ ನೋಡ್ರಿ, ಇದು ಹೋಯ್ತು. ನೆಕ್ಸ್ಟ್ ಇಲ್ಲಿ ಇಂಟು ಇವರಿಬ್ಬರು ಸಹೋದರರು, ಇಲ್ಲಿ ಮೈನಸ್ ಅಂದ್ಮೇಲೆ ತಂದೆಗೆ ಹೋಯ್ತು. ಹಾಗಾದ್ರೆ ಇದು ಆಯ್ಕೆ ಅಲ್ಲ. ನೆಕ್ಸ್ಟ್ ಇಲ್ಲಿ ಇದು ಶೇಕಡ ಅದ, ಆಮೇಲೆ ಮೈನಸ್ ಅದ. ಇವರಿಬ್ರು ಸಹೋದರಿ ಇರ್ಬೋದು, ಸಹೋದರ ಮೇಲೆ ಕ್ಲಿಯರ್ ಆಗಿ ಸಹೋದರ. ಆಮೇಲೆ ಮೈನಸ್ ಆಗಿ ಏನಾಯ್ತು, ಮೇಲೆ ಹೋಯ್ತು, ಮೇಲೆ ಜನರೇಷನ್ ಹೋಯ್ತು. ಹಾಗಾದ್ರೆ 3 ಆಯ್ಕೆ ಅಲ್ಲ ಅಂದ್ಮೇಲೆ ಇಲ್ಲಿ ನೋಡ್ರಿ, ಶೇಕಡಾ ಕ್ರಮದ ಸಹೋದರಿ ಅದಳಿಕ್ಕಿ, ಆಮೇಲೆ ಇಂಟು ಅದ, ಇವನು ಸಹೋದರದನ, ಎನ್ನನ ಸಹೋದರ, ಮತ್ತೆ ಶೇಕಡಾ ಕ್ರಮ ಅದ, ಓನ ಸಹೋದರಿ ಅದಳೆ. ಹಾಗಾದ್ರೆ ಈ 4 ಜನರು ಏನಾಗ್ತಾರೆ, ಸಹೋದರ ಸಹೋದರಿಯರು ಆಗ್ತಾರೆ. ಆವಾಗ ನೋಡ್ರಿ, 3ಕ್ಕಿಂತ ಹೆಚ್ಚು ಸಿಬ್ಲಿಂಗ್ಸ್ ಇದಾರೆ ತಾನೆ, 2ಕ್ಕಿಂತ ಹೆಚ್ಚು, 1 2 3 ಜನ ಸಿಬ್ಲಿಂಗ್ಸ್ ಒಡ ಹುಟ್ಟಿದವರಿದ್ದಾರೆ. ಅದರಲ್ಲಿ ಅಕ್ಕ ತಮ್ಮರು ಇರ್ಬೋದು ಅಥವಾ ಅಣ್ಣ ತಂಗಿ ಆದ್ರೂ ಇರ್ಬೋದು ಎನ್ಗೆ. ಹೌದಾ? ಈ ರೀತಿಯಾಗಿ ಕ್ವಶನ್ಗೆ ಕರೆಕ್ಟಾಗಿ ಉತ್ತರನ ಕಂಡುಹಿಡ್ಕೊಳ್ಬಹುದು. ಇವುಗಳನ್ನ ಬಿಡಿಸ್ತೀನಿ ನೋಡ್ರಿ, ನಾನು 4ನೇ ಆಪ್ಷನ್ ಬಿಡಿಸ್ತೀನಿ. ಎನ್ ಶೇಕಡ ಎಂ ಅಂದ್ರೆ ಎಲ್ಲು ಎಮ್ಮನ ಸಹೋದರಿ, ಎಲ್ ಶೇಕಡ ಎಂ ಅಂದ್ರೆ ಎಲ್ಲು ಎಮ್ಮನ ಸಹೋದರಿ. ನೋಡ್ರಿ, ಎಲ್ಲು ಎಮ್ಮನ ಸಹೋದರಿ ಅಂದ್ರೆ ಹಿಂಗ್ ಸರ್ಕಲ್ ಹಾಕ್ತೀನಿ. ಆಯ್ತಾ? ಇದೇನು, ಎಲ್ ಎಮ್ಮನ ಸಹೋದರಿ. ಎಂ ಇಂಟು ಎನ್ ಅಂದ್ರೆ ಎನ್ನನ ಸಹೋದರ. ನೋಡ್ರಿ, ಇಂಟು ಅಂದ್ರೆ ಸಹೋದರ ತಾನೆ, ಎನ್ನನ ಸಹೋದರ. ಹಾಗಾದ್ರೆ ಇವನ್ ಗಂಡು ಮಗ ಆದ್ರೆ, ಗಂಡು ಮಗ ಇದ್ರೆ ಹಿಂಗ್ ಚೌಕ್ ಹಾಕ್ತೀವಿ. ಎನ್ನನ ಸಹೋದರ. ಹೌದಾ? ಎಸ್, ಇದು ಯಾರಂತ ಗೊತ್ತಿಲ್ಲ. ಎಸ್. ನೆಕ್ಸ್ಟ್ ಇಲ್ಲೇ ಶೇಕಡ ಅಂದ್ರೆ ಓ. ನೋಡ್ರಿ, ಓನ ಸಹೋದರಿ, ಈಕೆನಾದ್ಲೀಗ ಸಹೋದರಿ. ಎನ್ ಅಂತಕ್ಕಂಥವಳು ಹುಡುಗಿ ಆದ್ಲೀಗ, ಈಕೆ ಯಾರು, ಓನ ಸಹೋದರಿ. ಇಲ್ಲೇ ಗೊತ್ತಾಗ್ಬಿಡ್ತೀಗ, ಈ ಇಬ್ಬರಿಗಿಂತ ಹೆಚ್ಚಿನ ಒಡ ಹುಟ್ಟಿದವ್ರನ್ನ ಹೊಂದಿರತಕ್ಕಂಥದ್ದು ಆಯ್ಕೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಪಿ ಅದ, ತಂದೆ, ಓ ಪಿನ ತಂದೆ. ಇವನ್ ಯಾರ ತಂದೆ, ಪಿನ ತಂದೆ. ಹಾಗಾದ್ರೆ ಇವನು ಕೂಡ ಏನಾದ, ಗಂಡು ಮಗ ಆದ, ಪಿನ ತಂದೆ. ನೋಡ್ರಿ, ಓ ಅಂತಕ್ಕಂಥ ಪಿನ ತಂದೆ. ನೋಡ್ರಿ, ಇವ್ರು ಒಡ ಹುಟ್ಟಿದಾರಲ್ಲಿ ಇಬ್ರು ಹೆಣ್ಮಕ್ಳಾದ್ರು, ಎಲ್ ಮತ್ತು ಎಂ ಮತ್ತು ಓ ಗಂಡು ಮಕ್ಕಳಾದ್ರು. ಈ 4 ಜನರು ಏನಾದ್ರು ಒಡ ಹುಟ್ಟಿದವ್ರು ಅಂತಾರೆ. ಈ ಆಯ್ಕೆಯಲ್ಲಿ ಏನಾಗುತ್ತೆ, ಎನ್ಗೆ 3 ಒಡ ಹುಟ್ಟಿದವರು, 3 ಸಿಬ್ಲಿಂಗ್ಸ್ ಇದ್ದಾರೆ, 2ಕ್ಕಿಂತ ಹೆಚ್ಚು. ದ ರೈಟ್ ಆನ್ಸರ್ ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಎಲ್ ಶೇಕಡ ಎಂ ಅಂತಂದ್ರೆ ಎಮ್ಮನ ಸಹೋದರಿ. ಇಲ್ಲಿ ಕರೆಕ್ಟ್ ಆಯ್ತು ಇದು. ಹೌದಾ? ನೆಕ್ಸ್ಟ್ ಇಂಟು ಅದ, ಎಂ ಇಂಟು ಎನ್ ಅಂದ್ರೆ ಎನ್ನನ ಸಹೋದರ. ಇದು ಕೂಡ ಇಲ್ಲಿ ತನಕ ಬಂತು. ಬಟ್ ಎನ್ ಪ್ಲಸ್ ಓ, ಓನ ತಾಯಿ. ನೋಡ್ರಿ, ಓನ ತಾಯಿ ಆದ್ಲೀಗ. ಈಗ ಇವರಿಬ್ರೇ ಆದ್ರು. ನೆಕ್ಸ್ಟ್ ಮೈನಸ್ ಪಿ ಅದ, ಮೈನಸ್ ಪಿ ಅಂದ್ರೆ ತಂದೆ, ಓ ಪಿನ ತಂದೆ. ಓ ಯಾರ ತಂದಿತ್ತ, ಪಿನ ತಂದೆ. ಈ ರೀತಿ ಆಯ್ತು. 1ನೇ ಆಯ್ಕೆ ಇದು. ಇಲ್ಲಿ ಎನ್ಗೆ ಇಬ್ರೇ ಅದು ಸಿಬ್ಲಿಂಗ್ಸ್ ಒಡ ಹುಟ್ಟಿದ್ರೆ ಏನಾದ್ರೆ ಇಬ್ರೇ ಆಗಿರೋದ್ರಿಂದ 1ನೇ ಆಯ್ಕೆ ಅಲ್ಲ. ಹೌದಾನೆ? ಎಸ್. ನೆಕ್ಸ್ಟ್ 2ನೇ ಆಯ್ಕೆ ನೋಡಿ, ಏನಂತ ಕೇಳಿದರೆ, ಎಲ್ ಇಂಟು ಎಂ, ಎಮ್ಮನ ಸಹೋದರ. ಎಲ್ಲು ಎಮ್ಮನ ಸಹೋದರ, ಚೌಕ್ ಹಾಕ್ತೀನಿ. ನೆಕ್ಸ್ಟ್ ಎಂ ಮೈನಸ್ ಎನ್, ಎನ್ನನ ತಂದೆ. ಎನ್ನನ ತಂದೆ. ಹೌದು ತಾನೆ? ತಂದೆ. ನೆಕ್ಸ್ಟ್ ಪ್ಲಸ್ ಇದೆ, ಎನ್ ಪ್ಲಸ್ ಓ ಅಂದ್ರೆ ಓನ ತಾಯಿ. ಎನ್ ಅಂತಕ್ಕಂಥ ತಾಯಿ. ಯಾರ ತಾಯಿಕಿ? ಓನ ತಾಯಿ. ನೋಡ್ರಿ, ಇಲ್ಲಿ ಎನ್ಗೆ ಯಾರು ಬರಲೇ ಇಲ್ಲ. ಇರೋದೇ 1 2 3 4 5 ಜನ ಆದ್ರೆ, 5 ಜನದಲ್ಲಿ ಇವ್ರು 3 ಮೇಲೆ ಹೋದ್ರು, ಒಬ್ಬನ ಕೆಳಗೆ ಬಂದ, ಉಳಿದಿರ್ತಕ್ಕಂಥ ಇಬ್ರು ಕೂಡ ಆಗ್ತಾರೆ ಅಷ್ಟೇ ಇಲ್ಲಿ.
ಹೌದಾ? ಅದಕ್ಕೋಸ್ಕರ ಎರಡನೇ ಆಯ್ಕೆ ಕೂಡ ಅಲ್ಲ. ಹೌದಾ? ಈಸಿಯಾಗಿ ಅರ್ಥ ಮಾಡ್ಕೊಂಬಿಡಿ. ಇಲ್ಲಿ ಎನ್ಕ್ಕಿಂತ ಅಂದ್ರೆ ಎನ್ಗೆ ಇಬ್ಬರಿಗಿಂತ ಹೆಚ್ಚಂದಾಗ ನಾವು ನೇರವಾಗಿ ಇದು 1-2 ಸೆಕೆಂಡ್ ಒಳಗಡೆ ಉತ್ತರ ಕಂಡು ಹಿಡ್ಕೊಂಡ್ಬಿಟ್ಟಿವಿ. ಕ್ಲಿಯರ್ ಆಯ್ತು? ಇದು ಕೂಡ ಉತ್ತರ ಬರಲ್ಲ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ಬೋದಾ? ಕ್ವಶನ್ ನಂಬರ್ 4. ಪ್ರಿಯನ ಗಂಡನ ತಾಯಿಯ ಅಕ್ಕ ತನ್ನ ಮಗನನ್ನ ರಮೇಶನ ತಂದೆಯ ಸಹೋದರಿ ಪುಷ್ಪಳಿಗೆ ಲಗ್ನ ಮಾಡಿ ಕೊಟ್ಟಿದ್ದಾಳೆ. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಫಜಲ್ ಟೈಪ್ ಕ್ವಶನ್. ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಪ್ರಿಯನ ಗಂಡನ ತಾಯಿಯ ಅಕ್ಕ ತನ್ನ ಮಗನನ್ನ ಯಾರಿಗೆ ಕೊಡ್ತಾಳಂತೆ? ರಮೇಶನ ತಂದೆಯ ಸಹೋದರಿ ಪುಷ್ಪಳಿಗೆ ಕೊಟ್ಟು ಮದುವೆ ಮಾಡ್ತಾಳೆ. ನಾನು ಇದಷ್ಟು ಹಾಕೊಳ್ಳೋಣ ಮೊದಲು. ಪ್ರಿಯಳ ಗಂಡನ ತಾಯಿಯ ಅಕ್ಕ, ಎಸ್ ಅಷ್ಟು ಹಾಕೊಳ್ತೀನಿ. ನೋಡ್ರಿ, ಈಕೆ ಯಾರು? ಪ್ರಿಯ. ಪ್ರಿಯಳ ಗಂಡ ನೋಡ್ರಿ, ಪ್ರಿಯಳ ಈಕಿ ಹಿಂಗ ಲೇಡಿ, ನಾನು ಹಿಂಗೆ ಹಾಕೊಳ್ತೀನಿ. ಪ್ರಿಯಳ ಗಂಡ ಇದೇನು ಹಿಂಗೆ ಬಂತು? ಚೌಕ ಬಂತು. ಪ್ರಿಯಳ ಗಂಡನ ತಾಯಿ, ಹೌದಾ? ಗಂಡನ ತಾಯಿ ಹಿಂಗ ಸರ್ಕಲ್, ಬಿ ಅಂತ ಹೇಳಿ ಸರ್ಕಲ್. ಪ್ರಿಯಳ ಗಂಡನ ತಾಯಿಯ ಅಕ್ಕ, ಅಕ್ಕ ಅಂತ ನೋಡ್ರಿ, ಆಕಿ ಯಾವುದಾದ್ರೆ ಸಿ, ಆಕಿ ಕೂಡ ಅಕ್ಕ, ಸಿ ಹಿಂಗ ರೌಂಡ್ ಹಾಕೊಳ್ತೀನಿ. ಅಕ್ಕ. ಅಕ್ಕ ತನ್ನ ಮಗನನ್ನ ನೋಡ್ರಿ, ಪ್ರಿಯಳ ಗಂಡನ ತಾಯಿಯ ಅಕ್ಕ ತನ್ನ ಮಗನನ್ನ, ಯಾರು? ಡಿ ಅಂತ ಅನ್ಕೊಳ್ಳಿ, ಮಗ ಅಂತಕ್ಕಂಥ. ನೋಡ್ರಿ, ಈಗ ಇವರಿಬ್ರು ಅಕ್ಕ ತಂಗಿಯರು. ಬಿ ನ ಮಗ ಎ, ಸಿ ನ ಮಗ ಡಿ. ಏನ ಹೆಂಡತಿ ಯಾರು? ಪ್ರಿಯ. ಹೌದಾ? ಇಲ್ಲಿ ಕ್ಲಿಯರ್ ಆಯ್ತಾ ನಿಮಗೆ? ಎಸ್. ತನ್ನ ಮಗನನ್ನ ರಮೇಶನ ಸಹೋದರಿ, ರಮೇಶನ ತಂದೆಯ ಸಹೋದರಿ ಪುಷ್ಪಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಯಾರನ್ನ? ಡಿನ. ನೋಡ್ರಿ, ಪ್ರಿಯಳ ಗಂಡನ ತಾಯಿಯ ಅಕ್ಕ ತನ್ನ ಮಗನನ್ನ ರಮೇಶನ ತಂದೆಯ ಸಹೋದರಿ ಪುಷ್ಪಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಹಾಗಾದ್ರೆ ಈ ಡಿನ ಹೆಂಡತಿ ಯಾರು? ಪುಷ್ಪ. ನೋಡ್ರಿ, ಡಿನ ಹೆಂಡತಿ ಯಾರು? ಪುಷ್ಪ. ಪುಷ್ಪ ಈಕೆ ಯಾರು? ನೋಡ್ರಿ, ಹಿಂಗೆ ಸರ್ಕಲ್. ಪುಷ್ಪಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಪುಷ್ಪಳ ಅಣ್ಣ, ಪುಷ್ಪಳ ಅಣ್ಣ ಇವನು ಯಾರು ಗೊತ್ತಿಲ್ಲ ನಿಮ್ಗೆ. ಪುಷ್ಪಳ ಅಣ್ಣ ಯಾರು? ಡಿ ಆಯ್ತು. ನೆಕ್ಸ್ಟ್ ಯಾವ್ದು ಬರ್, ನಾನು ಎಕ್ಸ್ ಅಂತ ಬರ್ಕೊಳ್ತೀನಿ. ಪುಷ್ಪಳ ಅಣ್ಣ ಎಕ್ಸ್, ಚೌಕ. ಯಾರು ಇವನು? ರಮೇಶನ ತಂದೆ. ಯಾರು? ರಮೇಶನ ತಂದೆ, ರಮೇಶ್. ನೋಡ್ರಿ, ರಮೇಶನ ತಂದೆ. ಈಗ ನೋಡ್ರಿ, ಕ್ಲಿಯರ್ ಆಗಿ ಹೇಳ್ತೀನಿ. ನೋಡ್ರಿ, ಪ್ರಿಯಳ ಗಂಡನ ತಾಯಿಯ ಅಕ್ಕ ತನ್ನ ಮಗನನ್ನ ರಮೇಶನ ತಂದೆಯ ಸಹೋದರಿ ಪುಷ್ಪಳಿಗೆ ಕೊಟ್ಟು ಮದುವೆ ಮಾಡ್ತಾರೆ ಇವರಿಬ್ಬರನ್ನ. ಹೌದು ತಾನೆ? ಕ್ಲಿಯರ್ ಆಯ್ತಿದ್ಲಿಗೆ? ಎಸ್. ಮುಂದೆ ನೋಡ್ರಿ, ಇನ್ನು ಮುಂದೆ ಏನು ಕೇಳಿದ್ದಾರೆ? ಪ್ರಿಯಳ ತಾಯಿಯು ಪುಷ್ಪಳ ಸಹೋದರಿ ಆದರೆ ಇಲ್ಲಿ ಬಂತು ಸಮಸ್ಯೆ ನಮಗೆ. ಪ್ರಿಯಳ ತಾಯಿ ಪುಷ್ಪಳ ಸಹೋದರಿ. ನೋಡ್ರಿ, ಪ್ರಿಯಳ ತಾಯಿ, ಸಾರಿ, ಎಸ್, ಪ್ರಿಯಳ ತಾಯಿಯು ಪುಷ್ಪಳ ಸಹೋದರಿ. ಹಾಗಾದ್ರೆ ಇಲ್ಲೊಬ್ಬಕ್ಕೆ, ಈಗೀಗ ಒಬ್ಬಕ್ಕೆ ಸಹೋದರಿ ಇದ್ದಾಳೆ. ನಾನು ಈ ಕಡೆ ಹಾಕೊಳಂದಿ, ಇಲ್ಲಿ ಹಾಕೊಳ್ತೀನಿ. ನೋಡ್ರಿ, ಸಹೋದರ ಅಂದ್ರೆ ಇವ್ರು ಮೂವರು ಒಬ್ಬರು ಆಗ್ತಾರೆ. ಈಗ ಇಲ್ಲಿ ಹಾಕೊಳ್ತೀನಿ ಸಮೀಪ. ಪ್ರಿಯಳ ಸಹೋದರಿ ವಾಯ್, ಸಹೋದರಿ. ನೋಡ್ರಿ, ಪುಷ್ಪ, ವಾಯಿ ಮತ್ತು ಎಕ್ಸ್ ಇವ್ರು ಮೂವರು ಒಡ ಹುಟ್ಟಿದವರು. ಪ್ರಿಯಳ ತಾಯಿ ಪುಷ್ಪಳ ಸಹೋದರಿ ಅಂತೆ. ಹಾಗಾದ್ರೆ ತಾಯಿ ಯಾರು? ಪ್ರಿಯ. ಕ್ಲಿಯರ್ ಆಯ್ತು? ಇದು ನಿಮ್ಗೆ ಗೊತ್ತಾಯ್ತಾ? ನೋಡ್ರಿ, ಪ್ರಿಯಳ ತಾಯಿ ವಾಯಿ ಪುಷ್ಪಳ ಸಹೋದರಿ ಅಂತೆ. ಅಂದ್ರೆ ಇವರಿಬ್ಬರು ಅಕ್ಕ ತಂಗಿಯರು. ಇವ್ರು ಮೂವರು ಒಡ ಹುಟ್ಟಿದವರು, ಪುಷ್ಪ ಮತ್ತು ಪ್ರಿಯಳ ತಾಯಿ ಮತ್ತು ರಮೇಶನ ತಂದೆ. ನೋಡ್ರಿ, ಪ್ರಿಯಳ ತಾಯಿ ವಾಯಿ, ರಮೇಶನ ತಂದೆ ಎಕ್ಸ್, ಡಿನ ಹೆಂಡತಿ ಪುಷ್ಪ. ಇವ್ರು ಮೂವರು ಕೂಡ ಏನವರು? ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್, ಒಂದೇ ತಾಯಿ ಮಕ್ಕಳು ಇವ್ರು ಮೂವರು. ಇದರಲ್ಲಿ ಎಕ್ಸ್ ಗಂಡು ಮಗ, ವಾಯಿ ಮತ್ತು ಪುಷ್ಪ ಹೆಣ್ಣು ಮಗಳು. ಅವ್ರ ಮೂವರು ಯಾರಂತ ಗೊತ್ತ ನಿಮ್ಗೆ? ಗೊತ್ತಾಯ್ತು ನಿಮಗೆ. ರಮೇಶನ ತಂದೆ ಎಕ್ಸ್, ಪ್ರಿಯಳ ತಾಯಿ ವಾಯಿ, ಡಿ ಇವನ ಹೆಂಡತಿ ಪುಷ್ಪ. ಕ್ಲಿಯರ್ ಆಯ್ತಾ? ಇವು ನಿಮಗೆ ಎರಡು ಫ್ಯಾಮಿಲಿ ಇದಾವೆ ಇಲ್ಲಿ. ಪ್ರಿಯಳ ಫ್ಯಾಮಿಲಿ ಒಂದ್ ಕಡೆ, ರಮೇಶನ ಫ್ಯಾಮಿಲಿ ಒಂದ್ ಕಡೆ, ಬಟ್ ಜಾಯಿಂಟ್ ಇದೆ. ಇದು ಕ್ರಾಸ್ ಅಂದ್ರೆ ಎದುರ ಕೊಟ್ಟಿರ್ತಾರಲ್ಲ ಕನ್ಯನ, ಆ ರೀತಿ ಅದ ಇಲ್ಲಿ. ನೋಡ್ರಿ, ಇವರ ಸೋದರತೆಗೆ ಪ್ರಿಯದ ಮಗಳು, ರಮೇಶನ ಸೋದರತೆಯ ಮಗಳು ಪ್ರಿಯ ಇಲ್ಲಿ.
ಹೌದಾ ತಾನೆ? ಎಸ್, ಇರ್ಲಿ. ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಆಯ್ಕೆಯಲ್ಲಿ ಏನು ಕೊಟ್ಟಿದ್ದಾರೆ, ಕ್ವಶನ್ ಏನು ಕೇಳಿದ್ದಾರೆ? ಸಹೋದರ ಆದ್ರೆ ಪ್ರಿಯಳಿಗೂ ರಮೇಶನ್ಗೂ ಇರುವ ಸಂಬಂಧ ಏನು? ಎಸ್, ಕ್ವಶನ್ ಕೇಳಿದ್ದು ಇವರಿಬ್ಬರದು ರಿಲೇಷನ್ ಏನಂತ ಕ್ವಶನ್ ಕೇಳಿದ್ದಾರೆ. ರಮೇಶ ಮತ್ತು ಪ್ರಿಯ, ಇಲ್ಲಿ ನೋಡೋಣ ಏನಂತಾಗುತ್ತೆ. ಇವ್ರು ಮೂವರು ಅಕ್ಕ ತಂಗಿ ಅಥವಾ ಅಣ್ಣ, ಸಿಬ್ಲಿಂಗ್ಸ್ ಅಂತ ಹೇಳಿದೆ ನಾನು, ಒಡ ಹುಟ್ಟಿದವರು. ಇವನ್ ಯಾರು ರಮೇಶ ಪ್ರಿಯಾಗಂತಂದ್ರೆ ರಮೇಶನ ತಾಯಿ ವಾಯ ಅಣ್ಣ ಅಥವಾ ತಮ್ಮ ಅಂದ್ರೆ ಸೋದರ ಮಾವ ಆಗ್ತಾನೆ. ಎಕ್ಸ್ ಸೋದರ ಮಾವನ ಮಗ ರಮೇಶ ಪ್ರಿಯಳಿಗೆ. ಈಗ ರಮೇಶನ ಬಂದಾಗ ರಮೇಶನ ತಂದೆಯ ಅಕ್ಕ ಅಥವಾ ತಂಗಿ ಸೋದರತ್ತೆ ಇಕ್ಕಿ, ಸೋದರತ್ತೆ ಮಗಳು ಪ್ರಿಯಾ. ಕ್ಲಿಯರ್ ಆಗಿ ಗೊತ್ತಾಯ್ತದೆ ನಿಮಗೆ? ಪ್ರಿಯಗೆ ಸೋದರ ಮಾವನ ಮಗ ರಮೇಶ್, ರಮೇಶನಿಗೆ ಸೋದರತ್ತೆ ಮಗಳು ಪ್ರಿಯಾ. ಆಯ್ಕೆಗಳು ನೋಡ್ಬಿಟ್ರೆ ಮುಗಿದೋಯ್ತಲ್ಲ. ಅವ್ರು ಕೇಳ್ತಕ್ಕಂಥ ಕ್ವಶನ್ ಅಲ್ಲಿ ಈಗ ನಾ ಹೇಳಿರ್ತಕ್ಕಂಥ ಇಷ್ಟು ಇತ್ತಂದ್ರೆ ಯಾವುದಾದ್ರೂ ಒಂದಿದ್ರೆ ಕ್ಲಿಯರ್ ಆಗಿ ಮುಗೀತು. ಏನು, ಅವರಿಬ್ಬರು ಸ್ನೇಹಿತರು ಅಲ್ಲ, ಸ್ನೇಹಿತರಲ್ಲ, ಅವರು ಸಂಬಂಧಿಕರು. ಒಂದನೇ ಆಯ್ಕೆ ಮುಗಿದೋಯ್ತು, ಸ್ನೇಹಿತರಲ್ಲ ಅವರು. ನೆಕ್ಸ್ಟ್ ಎರಡನೇದು ನೋಡ್ರಿ, ಅವರಿಬ್ಬರು ಸೋದರ ಸಂಬಂಧಿಗಳು. ಎಸ್, ಇವರಿಬ್ರು ಏನಾಗ್ತಾರೆ, ಸೋದರ ಸಂಬಂಧಿಗಳು ಇರ್ಬೋದು. ಸೇಮ್ ಜನರೇಷನ್ ಇದೆ ಇವರಿಬ್ರು, ಸೇಮ್ ಜನರೇಷನ್, ಸೋದರ ಸಂಬಂಧಿಗಳು. ಎಸ್, ಮೂರನೇ ಆಯ್ಕೆ ನೋಡೋಣ. ರಮೇಶ್ ಪ್ರಿಯಳ ಮಾವ. ರಮೇಶ್ ಪ್ರಿಯಳ ಮಾವ ಅಲ್ಲ, ಪ್ರಿಯಳ ಮಾವ ಎಕ್ಸ್. ರಮೇಶನ ತಂದೆ ಪ್ರಿಯಳ ಮಾವ ಆಗ್ತಾನೆ, ಪ್ರಿಯಳ ಮಾವನ ಮಗ ರಮೇಶ. ಹಾಗಾದ್ರೆ ಮೂರನೇ ಆಯ್ಕೆ ಅಲ್ಲ, ಮಾವ ಆಗಲ್ಲ. ಇವರಿಬ್ರು ಸೇಮ್ ಜನರೇಷನ್, ಹೌದಾ, ಸೋದರ ಸಂಬಂಧಿಗಳೇನಾಗುತ್ತೆ. ನೆಕ್ಸ್ಟ್ ನಾಲ್ಕನೇ ಆಯ್ಕೆ ನೋಡ್ರಿ, ಪ್ರಿಯ ರಮೇಶನ ಅತ್ತೆ. ಪ್ರಿಯ ರಮೇಶನ ಅತ್ತೆ ಆಗಲ್ಲ, ರಮೇಶನ ಅತ್ತೆ ಪುಷ್ಪ, ರಮೇಶನ ಅತ್ತೆ ವಾಯ್. ಹಾಗಾದ್ರೆ ನಾಲ್ಕನೇ ಆಯ್ಕೆ ಆಗಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಏನಂತೆ, ಇವರಿಬ್ರು ಕಸಿನ್, ಸೋದರ ಸಂಬಂಧಿಗಳು ಆಗ್ತಾರೆ. ಇವರಿಬ್ರು ಏನಾಗ್ತಾರೆ, ಸೋದರ ಸಂಬಂಧಿಗಳು. ಈಸ್ ರೈಟ್ ಆನ್ಸರ್. ಕ್ಲಿಯರ್, ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 5. ಜನನಿ ಒಂದು ಫೋಟೋದಲ್ಲಿರುವ ವ್ಯಕ್ತಿಯನ್ನು ತೋರಿಸಿ ಹೀಗೆ ಹೇಳಿದಳು. ನೋಡ್ರಿ, ಒಂದು ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ತೋರಿಸಿ ಜನನಿ ಹೇಳ್ತಾ ಇದ್ದಾಳೆ. ಅವನ ತಾಯಿ ಅಂದ್ರೆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ತಾಯಿ ನನ್ನ ತಂದೆಯ ಹೆಂಡತಿಯ ಏಕೈಕ ಪುತ್ರಿ. ನನ್ನಂದ್ರೆ ಯಾರಲ್ಲ, ಜನನಿ. ಜನನಿ ಹೇಳ್ತಾ ಇದ್ದಾಳೆ ನನ್ನ ತಂದೆಯ ಹೆಂಡತಿಯ ಏಕೈಕ ಪುತ್ರಿ. ಇಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ನಾನು ಜನನಿ ಅಂತ ಇಟ್ಕೊಳ್ರಿ, ನನ್ನ ತಂದೆ ನಮ್ಮಪ್ಪ, ಆತನ ಹೆಂಡತಿ ನಮ್ಮವ್ವ, ಆಕಿನ ತಾಯಿ ಮಗಳ ಪುತ್ರಿ ಅಂತಂದ್ರೆ ನಾನೇ ತಾನೆ. ಎಸ್, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಜನನಿ. ಜನನಿ ಹೇಳ್ತಾ ಇದ್ದಾಳೆ ಅವನು ಯಾರಂತೆ, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ತಾಯಿ ಯಾರಂತೆ, ನನ್ನ ತಂದೆಯ, ಜನನಿ. ಜನನಿ ಈಕಿ ಯಾರು, ನನ್ನ ತಂದೆಯ, ಹೌದು ತಾನೆ, ತಂದೆಯ ಹೆಂಡತಿಯ. ನೋಡ್ರಿ, ನನ್ನ ತಂದೆಯ ಹೆಂಡತಿಯ ಏಕೈಕ ಪುತ್ರಿ ಅಂದ್ರೆ ಯಾರು, ಜನನಿನೇ, ಹೌದು ತಾನೆ. ನನ್ನ ತಂದೆಯ ಹೆಂಡತಿಯ ಏಕೈಕ ಪುತ್ರಿ ಅಂತ ಯಾರು, ಅವಳೇ ಜನನಿ. ಇವಳು ಯಾರಂತೆ, ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ತಾಯಿ. ನೋಡ್ರಿ, ಅವನ ತಾಯಿ. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಫೋಟೋದಲ್ಲಿ ವ್ಯಕ್ತಿ ಇದ್ದಾನೆ, ಇವನ ತಾಯಿ. ತನ್ನನ್ನು ಕುರಿತು ಹೇಳ್ತಾ ಇದ್ದಾಳೆ ಜನನಿಯಲ್ಲಿ, ತನ್ನನ್ನು ತಾನು ಕುರಿತು. ಇಲ್ಲಿ ಫೋಟೋ ಇದೆ, ಮಗನ ಫೋಟೋ ಅಂತ ಅನ್ಕೊಳ್ಳಿ. ಈ ಮಗನ ಫೋಟೋ ತೋರಿಸುತ್ತೆ. ಜನನಿ ಹೇಳ್ತಾ ಇದ್ದಾಳೆ ಇವನ ತಾಯಿಯು ನನ್ನ ತಂದೆಯ ಹೆಂಡತಿಯ ಏಕೈಕ ಪುತ್ರಿ ಅಂತೆ. ಹಾಗಾದ್ರೆ ಅವಳು ಯಾರು, ಅವಳೇ ಜನನಿ. ಕ್ಲಿಯರ್ ಆಯ್ತಿದ್ ಹೇಳಿದ್ದು? ಎಸ್, ಕನ್ಫ್ಯೂಷನ್ ಏನಿಲ್ಲ ತಾನೆ? ಎಸ್. ಈಗ ನೋಡ್ರಿ, ಕ್ವಶನ್ ಏನ್ ಕೇಳಿದ್ದಾರೆ, ಏಕೈಕ ಪುತ್ರ. ಆಗದೆ ಫೋಟೋದಲ್ಲಿರುವ ವ್ಯಕ್ತಿ ಜನನಿಗೆ ಏನಾಗಬೇಕು. ನೋಡ್ರಿ, ಜನನಿಗೆ ಏನಾಗಬೇಕು, ಜನನಿಯ ಮಗ. ಆಯ್ಕೆಲಿದೆ ನಮ್ಮ ಮಗ. ಎಸ್, ಆಯ್ಕೆ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಜನನಿಗೆ ಏನಾಗಬೇಕು, ಜನನಿಗೆ ಮಗ ಆಗಬೇಕು, ದ ರೈಟ್ ಆನ್ಸರ್. ಒಂದಲ್ಲಿ ಫೋಟೋದಲ್ಲಿರುವ ವ್ಯಕ್ತಿಗೆ ಏನಾಗಬೇಕಂದಾಗ ತಾಯಿ ಆಗಬೇಕು, ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಇವರಿಬ್ಬರದೇ ಸಂಬಂಧ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಏನ್ ಮಾಡ್ತಾರೆ, ಡೈಲಾಗ್ ರೂಪದಲ್ಲಿ ಬಂದಾಗ ಎರಡು ಸೆಂಟೆನ್ಸ್ ಅಥವಾ ಎರಡು ಸಂಬಂಧಗಳನ್ನ ಕೂಡಿಸ್ಕೊಳ್ಬೇಕು. ಇಲ್ಲಿ ಎರಡು ಸಂಬಂಧಗಳನ್ನು ಕೊಡ್ತಾನೆ. ಒಂದು ಸಂಬಂಧ ಯಾವ್ದಂತಾರೆ, ಇವನ ತಾಯಿ ಒಂದು ಸಂಬಂಧ, ಅಲ್ಲಿ ಕಟ್ ಆಯ್ತು. ಇವನಿಗೆ ಕಂಪೇರ್ ಮಾಡಿ ಹೇಳ್ತಾನೆ, ಇವನನ್ನ ಜೋಡಿಸಿ ಹೇಳ್ತಕ್ಕಂಥ ಇವನ ತಾಯಿಯು, ಅಲ್ಲಿಗೆ ಸ್ಟಾಪ್. ಅದು
ಆಮೇಲೆ ತನ್ನನ್ನು ಕುರಿತು ಹೇಳ್ಬೇಕಲ್ಲ. ಇವಾಗ ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಅಥವಾ ಇನ್ನೊಂದು ಉದ್ಯಾನದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಯನ್ನ ಯಾವುದೋ ಒಬ್ಬ ವ್ಯಕ್ತಿಯನ್ನ ಕುರಿತು ಸಂಬಂಧಿಸಿದ್ದಾಯ್ತು. ಈಗ ತನ್ನನ್ನು ಕುರಿತು ಹೇಳ್ತಕ್ಕಂಥದ್ದು, ಇವನ ತಾಯಿ ಒಂದಾದ್ರೆ ನನ್ನ ತಂದೆಯ ಹೆಂಡತಿಯ ಏಕೈಕ ಪುತ್ರ ಅಂತಕ್ಕಂಥದ್ದು ಎರಡನೆಯ ಸಂಬಂಧ. ಈ ಎರಡೂ ಸಂಬಂಧಗಳನ್ನ ನಾವು ಜೋಡಿಸಿ ಹೇಳ್ಬೇಕು. ಇದು ಡೈಲಾಗ್ ರೂಪದಲ್ಲಿರ್ತಕ್ಕಂಥ ಕ್ವಶನ್ಗಳು. ಕ್ಲಿಯರ್? ಅರ್ಥ ಆಯ್ತಿದ್ದು? ಎಸ್, ವೆರಿ ಗುಡ್. ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 6. ಎ ಆಫ್ ಬಿ ಅಂದ್ರೆ ಏನು? ಬಿ ನ ಮೊಮ್ಮಗ. ಎ ಪ್ಲಸ್ ಬಿ ಅಂದ್ರೆ ಏನು? ಬಿ ನ ಗಂಡ. ಎ ಮೈನಸ್ ಬಿ ಅಂದ್ರೆ ಎ ನ ಮಗ ಬಿ. ನೋಡ್ರಿ, ಎ ಬಾಗ್ಲ ಬಿ ಅಂದ್ರೆ ಎ ನ ಹೆಂಡತಿ ಬಿ. ಹಾಗಾದ್ರೆ ಕೆಳಗಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಕ್ಸ್ ಗೆ ಜೆಡ್ ಏನಾಗಬೇಕು? ನೋಡ್ರಿ, ಇಲ್ಲಿ ಸಂಕೇತಗಳನ್ನ ಬೇರೆ ವಿಧಾನದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಎ ಆಫ್ ಬಿ ಅಂದ್ರೆ ಎ ಬಿ ನ ಮೊಮ್ಮಗ, ಇವನ ಮೊಮ್ಮಗ. ಎ ಪ್ಲಸ್ ಬಿ ಅಂದ್ರೆ ಎ ಬಿ ನ ಗಂಡ, ಬಿ ನ ಗಂಡ. ಇಲ್ಲಿ ನೋಡ್ರಿ, ಎ ಮೈನಸ್ ಬಿ ಅಂದ್ರೆ ಎ ಬಿ ನ ಮಗ ಅಲ್ಲ. ಇಲ್ಲಿ ಎ ಬಿ ನ ಮಗ ಅಲ್ಲ, ಎ ನ ಮಗ ಬಿ ಅಂತ ಅರ್ಥ. ಎ ನ ಮಗ ಬಿ ಅಂತ ಅರ್ಥ. ನೋಡ್ರಿ, ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಎ ಬಾಗ್ಲ ಬಿ ಅಂದ್ರೆ ಎ ಬಿ ನ ಹೆಂಡತಿ ಅಲ್ಲ, ಎ ನ ಹೆಂಡತಿ ಬಿ. ಹಿಂಗ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಕೊಟ್ಟು ಕ್ವಶನ್ ಏನ್ ಕೇಳಿದರೆ, ಇದೊಂದು ಪ್ರಕರಣ ಕೊಟ್ಟಿದ್ದಾರೆ. ಎಕ್ಸ್ ಆಫ್ ವೈ ಪ್ಲಸ್ ಜೆಡ್ ಮೈನಸ್ ಪಿ ಪ್ಲಸ್ ಪಿ ಬಾಗ್ಲೆ ಆರ್ ಅಂತ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಎಕ್ಸ್ ಗೆ ಜೆಡ್ ಏನಾಗಬೇಕು? ಸಿಂಪಲ್ ಕ್ವಶನ್ ಕೇಳಿದ್ರೆ. ಎಸ್, ಸಂಕೇತಗಳನ್ನು ಕೊಟ್ಟಿದ್ದಾರೆ, ಇಲ್ಲೊಂದು ಕೇಸ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಬಿಡಿಸ್ತಾ ಹೋಗೋಣ. ಆಮೇಲೆ ಎಕ್ಸ್ ಗೆ ಜೆಡ್ ಏನಾಗ್ತಾರೆ ನೋಡೋಣ. ಎಕ್ಸ್ ಗೆ ಜೆಡ್ ಏನಾಗ್ತಾರೆ ನೋಡೋಣ. ಎಕ್ಸ್ ಆಫ್ ವೈ, ಎಕ್ಸ್ ಆಫ್ ವೈ ಎ ಬಿ ನ ಮೊಮ್ಮಗ. ಹಾಗಾದ್ರೆ ಎಕ್ಸ್ ವಾಯನ ಮೊಮ್ಮಗ. ಇಲ್ಲಿ ವಾಯ್ ಇತ್ತಂತ ಹೇಳಿದ್ರೆ ವಾಯನ ಮಗಳ ಅಥವಾ ಮಗನ ಮಗ ಯಾರು? ಎಕ್ಸ್. ಇವನು ಮೊಮ್ಮಗ ಆಗಿರೋದ್ರಿಂದ ನಾನು ಈ ರೀತಿ ಚೌಕ ಹಾಕೊಳ್ತೀನಿ. ವಾಯನ ಮಗ ಇರ್ಬೋದು ಅಥವಾ ವಾಯನ ಮಗಳಿರ್ಬೋದು. ಬಟ್ ಎಕ್ಸ್ ಗೆ ವಾಯಿ ಅಜ್ಜ ಆದ್ರೂ ಆಗಿರ್ಬೋದು, ಎಕ್ಸ್ ಗೆ ವಾಯಿ ಅಜ್ಜಿ ಆದ್ರೂ ಆಗಿರ್ಬೋದು. ಅದನ್ನೇನು ಹೇಳಿಲ್ಲ. ನೆಕ್ಸ್ಟ್ ಸೆಕೆಂಡ್ ನೋಡ್ರಿ, ವೈ ಪ್ಲಸ್ ಜೆಡ್. ವೈ ಪ್ಲಸ್ ಜೆಡ್ ಅಂದ್ರೆ ಎ ಬಿ ನ ಗಂಡ. ಹಾಗಾದ್ರೆ ವೈ ಜಡ್ಡನ ಗಂಡ. ಜಡ್ಡನ ಗಂಡ ಅಂದ್ಮೇಲೆ ವೈ ಗಂಡ ಆಗ್ತಾನೆ. ಯಾರ ಗಂಡ ಇತ್ತ? ಜಡ್ಡನ ಗಂಡ. ನಾನು ಹಿಂಗೆ ಸರ್ಕಲ್ ಹಾಕ್ತೀನಿ. ಇವರಿಬ್ರು ಏನಾಗ್ತಾರೆ? ಗಂಡ ಹೆಂಡತಿ ಆಗ್ತಾರೆ. ಮುಂದೆ ನೋಡದೇ ಬೇಕಾಗಿಲ್ಲ ನೀವೀಗ. ಎಕ್ಸ್ ಗೆ ಜೆಡ್ ಏನಾಗಬೇಕು ಅಂತ ಕೇಳಿದರೆ, ಎಕ್ಸ್ ಗೆ ವಾಯಿ ತಾತ ಆಗ್ತಾನೀಗ. ಹಾಗಾದ್ರೆ ತಾತನ ಹೆಂಡತಿ ಎಕ್ಸ್ ಗೆ ಏನಾಗ್ತಾಳೆ? ಅಜ್ಜಿ ಆಗ್ತಾಳೆ. ಮುಗಿದಾಗ ಹೋಯ್ತು, ಮುಂದೇನು ನೋಡಕ್ ಹೋಗ್ಬೇಡಿ. ದ ರೈಟ್ ಆನ್ಸರ್ ಏನು? ಅಜ್ಜಿ. ಆಯ್ಕೆಲ್ಲಿರ್ತಾನೆ ಅಜ್ಜಿ. ಎಸ್, ಆಯ್ಕೆಲ್ಲಿದೆ. ಮುಂದೆ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕ್ವಶನ್ ಕೇಳಿರೋದು ಎಕ್ಸ್ ಗೆ ಜೆಡ್ ಏನಾಗಬೇಕು? ಎಕ್ಸ್ ಗೆ ಜೆಡ್ ತಾತನ ಹೆಂಡತಿ ಅಜ್ಜಿ ಆಗ್ಬೇಕು. ಎಕ್ಸ್ ನ ತಾಯಿಯ ತಂದೆ ತಾಯಿ ಆಗಿರ್ಬೋದು ಅಥವಾ ಎಕ್ಸ್ ನ ತಂದೆಯ ತಂದೆ ತಾಯಿ ಆಗಿರ್ಬೋದು. ತಂದೆಯ ತಂದೆ ತಾಯಿ ಆದ್ರೂ ಅಜ್ಜ ಅಜ್ಜಿ, ತಾಯಿಯ ತಂದೆ ತಾಯಿ ಆದ್ರೂ ಅಜ್ಜ ಅಜ್ಜಿ. ಬಟ್ ಇಂಗ್ಲಿಷ್ ಅಲ್ಲಿ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಮತ್ತು ಮೆಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಬರುತ್ತೆ. ತಾಯಿಯ ತಂದೆ ತಾಯಿಗೆ, ತಂದೆಯ ತಂದೆ ತಾಯಿಗೆ ಫೆಟರ್ನಲ್ ಗ್ರ್ಯಾಂಡ್ ಫಾದರ್, ಫೆಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಬರುತ್ತೆ. ಇಲ್ಲಿ ಕನ್ನಡದಲ್ಲಿ ಇವರಿಬ್ರು ತಂದೆಯ ತಂದೆ ತಾಯಿಗೆ ಅಜ್ಜ ಅಜ್ಜಿನ ಆಗ್ತಾರೆ ಅಥವಾ ತಾಯಿಯ ತಂದೆ ತಾಯಿಗೆ ಅಜ್ಜ ಅಜ್ಜಿ ಆಗ್ತಾರೆ. ಕ್ಲಿಯರ್ ಆಗಿ ಮುಗಿದೋಯ್ತು, ಮುಂದೇನು ನೋಡ್ಕೋಬೇಡಿ. ಎಸ್, ಒಂದ್ರೆ ನೋಡಿದ್ರು ಕೂಡ ನೋಡ್ರಿ ಉತ್ತರ ಏನ್ ಬರುತ್ತೆ? ಜೆಡ್ ಮೈನಸ್ ಪಿ. ಜೆಡ್ ಮೈನಸ್ ಪಿ ಅಂದ್ರೆ ಏನ್ ನೋಡ್ರಿ, ಇಲ್ಲಿ ಚೇಂಜಸ್ ಇದೆ ನೋಡ್ರಿ. ಜೆಡ್ ಮೈನಸ್ ಪಿ. ಎ ನ ಮಗ ಬಿ, ಜೆಡ್ಡನ ಮಗ ಪಿ. ಜೆಡ್ಡನ ಮಗ ಯಾರಂತೆ? ಪಿ ಅಂತೆ. ಜೆಡ್ಡನ ಮಗ ಪಿ. ನೆಕ್ಸ್ಟ್ ಪಿ ಭಾಗಕಾರ ಆರ್. ಎ ನ ಹೆಂಡತಿ ಬಿ. ಹಾಗಾದ್ರೆ ಪಿ ನ ಹೆಂಡತಿ ಆರ್. ಪಿ ನ ಹೆಂಡತಿ ಆರ್. ನೋಡ್ರಿ ಎಷ್ಟು ಈಸಿಯಾಗಿ ಸಿಕ್ತು. ಹೆಂಡತಿ. ಇವರಿಬ್ರು ಗಂಡ ಹೆಂಡತಿ. ಇವರಿಬ್ರು ಗಂಡ ಹೆಂಡತಿ. ನೋಡ್ರಿ, ಈಗ ಎಕ್ಸ್ ನ ತಂದೆ ಪಿ ಇರ್ಬೋದು ಅಥವಾ ಈಕಿ ಮಗಳು ಇವ್ರವ್ವ ಇತ್ತಂತಂದ್ರೆ ಇವನು ಮಾವ ಆಗ್ತಾನೆ. ನಮಗೆ ಬೇಕಾಗಿಲ್ಲ ಅಷ್ಟೆಲ್ಲ. ನೀವು ಇವರನ್ನ ಹೇಳ್ಬಿಟ್ರೆ ನೀವು ಕನ್ಫ್ಯೂಷನ್ ಆಗ್ತಾರೆ. ಬೇಕಾಗಿಲ್ಲ ನಮ್ಗೆ, ಇಷ್ಟೇ ಇರಲಿ ಸಾಕು. ಇಲ್ಲಿ ತಂದೆಯ ತಂದೆ ತಾಯಿ ಆಗಿರ್ಬೋದು ಅಥವಾ ತಾಯಿಯ ತಂದೆ ತಾಯಿ ಆಗಿರ್ಬೋದು. ಇವರಿಬ್ರು ಕೂಡ ಎಕ್ಸ್ ನ ತಂದೆ ತಾಯಿ ಇರ್ಬೋದು ಅಥವಾ ಎಕ್ಸ್ ನ ತಾಯಿ ಅಣ್ಣ, ಮಾವ, ಮಾವನ ಹೆಂಡತಿ ಇರಬಹುದು. ನಮಗೆಲ್ಲ ಬೇಕಾಗಿಲ್ಲ. ನಮಗೆ ಕ್ವಶನ್ ಏನಿದೆ, ಎಕ್ಸ್ ಗೆ ಜೆಡ್ ಏನಾಗಬೇಕಂತ ಕೇಳಿದರೆ ಎಕ್ಸ್ ನ ತಾತ ವಾಯ್ ಅಂತ ಮೊದಲನೇದು ಹೇಳಿದರೆ, ಹಾಗಾದ್ರೆ ಜೆಡ್ ಅಜ್ಜಿ ಈಸ್ ರೈಟ್ ಆನ್ಸರ್. ಕ್ಲಿಯರ್, ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 7. ಎ ಮತ್ತು ಬಿ ಸಹೋದರರು
ಸಿ ಯು ಎನ ತಾಯಿ, ಡಿ ಯು ಸಿ ನ ತಂದೆ, ಇ ಯು ಬಿ ನ ಮಗ. ಹಾಗಾದ್ರೆ ಈ ನ ಮಗುವಿಗೆ ಎ ಏನಾಗುತ್ತಾನೆ? ನೋಡ್ರಿ ಕ್ವಶನ್ ಯಾವ ರೀತಿ ಕೇಳಿದಾರೆ ನೋಡ್ರಿ. ಕ್ಲಿಯರ್ ಆಗಿ ಹೇಳಿದರೆ ಎ ಮತ್ತು ಬಿ ಸಹೋದರರು. ಯಾರಂತೆ? ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು, ಎ ಮತ್ತು ಬಿ ಅಂತಕ್ಕಂಥವ್ರು ಇವರಿಬ್ಬರು ಸಹೋದರರು. ನೋಡ್ರಿ ಇವರಿಬ್ಬರು ಸಹೋದರರು, ಸೇಮ್ ಜನರೇಷನ್ ಸಹೋದರರು. ಕ್ಲಿಯರ್. ನೆಕ್ಸ್ಟ್ ಸಿ ಯು ಏನ ತಾಯಿ, ಸಿ ಯು ಏನ ತಾಯಿ, ಏನ ತಾಯಿ ಸಿ. ಎಗೆ ತಾಯಿ ಆದ್ರೆ ಬಿಗೂ ಕೂಡ ಏನಾಗ್ತಾಳೆ? ತಾಯಿ ಆಗ್ತಾಳೆ. ಏನ ಸಿ ನ ಮಕ್ಕಳು ಎ ಮತ್ತು ಬಿ, ಹೌದಾ? ಎಸ್. ನೆಕ್ಸ್ಟ್ ಡಿ ಯು ಸಿ ನ ತಂದೆ. ಸಿ ನ ತಂದೆ ಡಿ ಅಂತೆ, ತಂದೆ ಆಗಿರೋದ್ರಿಂದ ಹಿಂಗೆ ಚೌಕ ಹಾಕ್ತೀನಿ, ಸಿ ಯ ತಂದೆ. ನೋಡ್ರಿ ಕ್ಲಿಯರ್ ಆಯ್ತು ಇದು. ಇವರಿಬ್ರು ಮಕ್ಕಳಾದ್ರು, ಸಿ ನ ಮಕ್ಕಳು, ಡಿ ನ ಮಗಳು ಸಿ, ಡಿ ನ ಮಗಳ ಮಕ್ಕಳು ಇವರು, ಮೊಮ್ಮಕ್ಕಳು ಇವರಿಬ್ರು, ಹೌದಾನೆ? ಎಸ್. ನೆಕ್ಸ್ಟ್ ನೋಡ್ರಿ ತಂದೆ ಇ ಯು ಬಿ ನ ಮಗ, ಇ ಯು ಬಿ ನ ಮಗ. ನೋಡ್ರಿ ಬಿ ನ ಮಗ ಯಾರಂತೆ? ಈ ಮಗ ಅಂತ ಹೇಳಿದ್ದಾರೆ, ಮುಗೀತು. ನೆಕ್ಸ್ಟ್ ನೋಡ್ರಿ ಈ ನ ಮಗುವಿಗೆ ಎ ಏನಾಗುತ್ತಾನೆ? ಈ ನ ಮಗ, ಮತ್ತೆ ನೆಕ್ಸ್ಟ್ ಜನರೇಷನ್, ಈ ನ ಮಗ ಗೊತ್ತಿಲ್ಲ ಎಕ್ಸ್, ಈ ನ ಮಗುವಿಗೆ ಎ ಏನಾಗುತ್ತಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಏನಾಗ್ತಾನೆ ನೋಡ್ರಿ. ಈ ನ ತಂದೆಯ ತಂದೆ ಬಿ, ಇವರಿಬ್ರು ಅಣ್ಣ ತಮ್ಮದ್ರು. ಹಾಗಾದ್ರೆ ಇವರಿಬ್ರು ಏನಾಗ್ತಾರೆ? ಅಣ್ಣ ತಮ್ಮ ಆಗಿರೋ ಅಂದ್ರೆ ಇವನು ಏನಾಗ್ತಾನೆ? ಅಜ್ಜ ಆಗ್ತಾನೆ. ಈನ ಎಕ್ಸನ, ಈನ ಮಗ ಎಕ್ಸ್, ಎಕ್ಸನ ತಂದೆಯ ತಂದೆ ಬಿ, ಎಕ್ಸನ ತಂದೆಯ ತಂದೆ ಇವನು ಅಜ್ಜ ಆಗೋದ್ರಿಂದ, ಇವರಿಬ್ರು ಸಹೋದರ ಆಗಿರೋದ್ರಿಂದ ಇವನು ಕೂಡ ಏನಾಗ್ತಾನೆ? ಅಜ್ಜ. ಇವರಿಬ್ರು ಕೂಡ ಅಜ್ಜ ಆಗ್ತಾರೆ. ಯಾರಿಗೆ? ಎಕ್ಸ್ಗೆ ಏನಾಗ್ತಾರೆ? ಅಜ್ಜ ಆಗ್ತಾರೆ. ಅಜ್ಜ ಯಾವ್ದಿದೆ ಆಯ್ಕೆ ನೋಡ್ರಿ. ಎಸ್. ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಲ್ಲ, ಸಹೋದರ ಅಲ್ಲ, ಬಾಮೈದ ಅಲ್ಲ, ತಾತ ಈಸ್ ರೈಟ್ ಆನ್ಸರ್. ತಾತ ಅಂತಿದೆಯಲ್ಲ. ಎಸ್. ಎಕ್ಸ್ಗೆ ಏನಾಗ್ತಾನೆ? ಎ ತಾತ ಆಗ್ತಾನೆ, ತಾತ ಅಥವಾ ಅಜ್ಜ ಅಂತ ಹೇಳ್ತೀವಲ್ಲ. ಎಸ್. ತಂದೆಯ ತಂದೆ, ತಂದೆಯ ಚಿಕ್ಕಪ್ಪ, ಈಗಲಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಏನಾಗ್ತಾನೆ? ಎಕ್ಸ್ಗೆ ತಾತ ಆಗ್ತಾನೆ. ದ ರೈಟ್ ಆನ್ಸರ್ ತಾತ. ಕ್ಲಿಯರ್. ಎಸ್. ನೆಕ್ಸ್ಟ್ ಕ್ವಶನ್ 8. ಒಂದು ಭಾವಚಿತ್ರದಲ್ಲಿರುವ ವ್ಯಕ್ತಿಯನ್ನು ತೋರಿಸುತ್ತಾ ರಮೇಶ್, ಈಕೆ ನನ್ನ ತಾತನ ಒಬ್ಬನೇ ಮಗನ ಮಗಳು. ನೋಡ್ರಿ ಒಂದೇ ಸಂಬಂಧ ಇದೆ, ನನ್ನ ತಾತನ ಒಬ್ಬನೇ ಮಗನ ಮಗಳು. ಹಾಗಾದ್ರೆ ಚಿತ್ರದಲ್ಲಿರುವ ವ್ಯಕ್ತಿಗೂ ರಮೇಶನಿಗೂ ಏನು ಸಂಬಂಧ? ರಮೇಶ್ ಹೇಳ್ತಾ ಇದ್ದಾನೆ, ಇಲ್ಲಿ ನೇರವಾಗಿ ಒಂದೇ ಸಂಬಂಧಕ್ಕೂ ರಮೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ರಮೇಶ್ ಇವನ್ ಏನಂತ ಹೇಳ್ತಾ ಇದ್ದಾನೆ? ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು, ಭಾವಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ತೋರಿಸುತ್ತಾ ಈ ರಮೇಶ್ ಹೇಳ್ತಾ ಇದ್ದಾನೆ, ಈಕೆ ನನ್ನ ತಾತನ, ಆಕೆಗೆ ಹೋಲಿಸ್ತೀವಿ, ಆಕೆಗೆ ನಾವು ಸಂಬಂಧವನ್ನ ಕೂಡಿಸ್ಕೊಳ್ತೀವಿ. ಹೆಂಗೆ? ನನ್ನ ತಾತನ ಅಂದ್ರೆ ರಮೇಶನ ತಾತನ ಅಂದ್ರೆ ರಮೇಶನ ತಂದೆ, ಇವನ ತಂದೆ, ಇವನೇನಾಗ್ತಾನೆ? ತಾತ ಆಗ್ತಾನೆ. ಇದು ಎ ಅಂತ ಅನ್ಕೊಳ್ಳಿ, ಇದು ಬಿ ಅಂತ ಅನ್ಕೊಳ್ಳಿ. ನನ್ನ ತಾತನ ಅಂದ್ರೆ ರಮೇಶನ ತಾತನ, ರಮೇಶನ ತಾತನ ಒಬ್ಬನೇ ಮಗನ, ಒಬ್ಬನೇ ಮಗ ಅಂದ್ರೆ ಯಾರು ಬಂದು? ಅವನೇ ಏತಾನೆ, ಒಬ್ಬನೇ ಮಗ. ನನ್ನ ತಾತನ ಒಬ್ಬನೇ ಮಗ ಅಂದ್ರೆ ನಮ್ಮ ಅಪ್ಪ. ಆ ಒಬ್ಬನೇ ಮಗನ ಮಗಳು. ನೋಡ್ರಿ ಮಗಳು, ಒಬ್ಬನೇ ಮಗನ ಮಗಳು. ಹಿಂಗ್ ಸರ್ಕಲ್ ಬಂತು, ನಾವು ಸಿ ಅಂತ ಹೆಸರು ಕೊಟ್ಟು, ಚಂದ್ರಕಲಾ ಹಾಕಿ, ಚಂದನ ಹಾಕಿ, ಹೌದಾ? ಎಸ್. ಸಿ ಅಂತ ಹೆಸರು ಕೊಟ್ಟಿವಿ. ಈಕಿನ ಕುರಿತು ನೋಡ್ರಿ, ಈಕಿನ ಕುರಿತು ರಮೇಶ್ ಹೇಳ್ತಾ ಇದ್ದಾನೆ, ಈಕೆ ಯಾರಂತೆ? ಈಕೆ ನನ್ನ ಅಜ್ಜನ ಒಬ್ಬನೇ ಮಗ. ನನ್ನ ಅಜ್ಜ ನನ್ನ ತಂದೆಯ ತಂದೆ, ಒಬ್ಬನೇ ಮಗ ಅಂದ್ರೆ ನಮ್ಮಪ್ಪ, ಅವನ ಮಗಳು ಅಂತ ಈಕಿ. ಹಾಗಾದ್ರೆ ಇವರಿಬ್ರು ಸಂಬಂಧ ಏನಾಯ್ತು ನಿಮ್ಗೆ ಈಸಿಯಾಗಿ ಗೊತ್ತಾಯ್ತು. ಇವರಿಬ್ರು ಸಹೋದರಿಯರು. ದ ರೈಟ್ ಆನ್ಸರ್ ಸಹೋದರಿ ಈಸ್ ರೈಟ್ ಆನ್ಸರ್. ಇವ್ರ ಸಂಬಂಧ ಏನಿದೆ? ಈಕೆ ಏನಾಗಬೇಕು? ರಮೇಶನ್ಗೆ ಸಹೋದರಿ ಆಗಬೇಕು. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಬ್ಲಡ್ ರಿಲೇಷನ್ ಕ್ವಶನ್ಗಳು ಇರ್ತವೆ. ಅವ್ರು ಯಾವ ರೀತಿ ಕೊಟ್ಟಿದ್ರೆ ಅದೇ ರೀತಿ ನಾವು ಜೋಡಿಸ್ತಾ ಹೋಗ್ಬೇಕಷ್ಟೇ. ಸಿಂಪಲ್ ಆಗಿ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಕ್ಲಿಯರ್? ಗೊತ್ತಾಯ್ತಿದ್ದು? ಎಸ್. ಮುಂದಿನ ಕ್ವಶನ್ ಹೋಗೋದಾ? ಕ್ವಶನ್ ನಂಬರ್ 9. ಎ ಎಟ್ ಬಿ ಅಂದ್ರೆ ಎ ಯು ಬಿ ನ ತಾಯಿ, ಎ ಯಾಶ್ ಬಿ ಅಂದ್ರೆ 7 ಬಿ ನ ಸಹೋದರಿ. ಆಮೇಲೆ ಎ ಭಾವವಾಚಕ ಚಿಹ್ನೆ ಕೊಟ್ಟು ಬಿ ಕೊಟ್ಟಿದ್ದಾರೆ, ಹಂಗಂದ್ರೆ ಎ ಯು ಬಿ ನ ಮೊಮ್ಮಗಳು ಕೊಟ್ಟಿದ್ದಾರೆ. ಹಾಗಾದ್ರೆ ಪಿ ಯಾಶ್ ಕ್ಯೂ ಭಾವವಾಚಕ ಚಿಹ್ನೆ ಆರ್ ಎಟ್ ಎಸ್.
ಎಂಬುದು ಅಂದರೆ ಆಯ್ಕೆಗಳಲ್ಲಿ ಯಾವುದು ಸರಿ ಮತ್ತು ಆರನು ಕೇವಲ ಒಂದು ಮಗುವನ್ನ ಹೊಂದಿದ್ದಾನೆ. ಆರನು ಕೇವಲ ಒಂದು ಮಗು ಹೊಂದಿದ್ದಾನೆ ಅಂತೆ. ಹಾಗಾದ್ರೆ ಇದನ್ನ ಕರೆಕ್ಟ್ ಆಗಿ ಹೇಳ್ತಕ್ಕಂಥ 4 ಆಯ್ಕೆಗಳಲ್ಲಿ ಯಾವುದಂತ ಕ್ವಶನ್ ಕೇಳಿದರೆ ಏನದ? ಒಂದನೇದು ಆರಳು ಪಿನ ತಾಯಿ ಅಂತದ, ಆಮೇಲೆ ಕ್ಯೂವಳು ಎಸ್ನ ಸಹೋದರಿ ಅಂತದ, ಆಮೇಲೆ ಎಸ್ ಅನ್ನು ಪಿನ ತಾಯಿ ಅಂತದ, 4ನೇ ಆಯ್ಕೆ ಪಿ ಯು ಎಸ್ನ ಸಹೋದರಿ ಅಂತದ. ಇದನ್ನ ಬಿಡಿಸಿದ ಮೇಲೆ ಅವ್ರು ಕೇಳ್ತಕ್ಕಂಥ 4 ಆಯ್ಕೆಗಳಲ್ಲಿ ಯಾವುದು ಸರಿ ಐತೆ ಅಂತಕ್ಕಂಥದ್ದು ನೋಡ್ಕೊಂಡ್ಬಿಡೋಣ. ಸಿಂಪಲ್ ಆಗ್ಯದ. ಪಿ ಯಾಶ್ ಕ್ಯೂ, ಯಾಶ್ ಅಂದ್ರೆ ಸಹೋದರಿ, ಪಿ ಯು ಕ್ಯೂ ಅನ್ನ ಸಹೋದರಿ. ಕ್ಲಿಯರ್ ಆಯ್ತಾ? ಪಿ ಯು ಕ್ಯೂ ಅನ್ನ ಸಹೋದರಿ, ಹಿಂಗ ಸರ್ಕಲ್ ಹಾಕ್ತೀನಿ. ಈಕಿ ಒಂದು ಸೇಮ್ ಜನರೇಷನ್. ನೆಕ್ಸ್ಟ್ ಕ್ಯೂ ಭಾವವಾಚಕ ಆರ್, ಮೊಮ್ಮಗಳು. ಕ್ಯೂ ಆರನ ಮೊಮ್ಮಗಳು. ನೋಡ್ರಿ, ಈಕಿ ಮೊಮ್ಮಗಳಂತೆ, ಹಿಂಗ ಹಾಕ್ಬಿಡೋಣ. ಯಾರ ಮೊಮ್ಮಗಳು? ಆರನ ಮೊಮ್ಮಗಳು. ಹೌದಾನೆ? ಆರನ ತಾಯಿಯ ಅಥವಾ ತಂದೆಯ ತಾಯಿ ಅಥವಾ ತಂದೆ ಇರ್ಬೋದು. ಹೌದಾನೆ? ಹೌದಾ? ಆರನ ಮೊಮ್ಮಗಳು. ನೆಕ್ಸ್ಟ್ 6 8 ಎಸ್, 6 ಎಸ್ ಅನ್ನ ತಾಯಿ. 6 8 ಅಂದ್ರೆ ತಾಯಿ ತಾನೆ. 6 ಎಸ್ ಅನ್ನ ತಾಯಿ. 6 ತಾಯಿ ಆಗಿರೋದ್ರಿಂದ ಇದಕ್ಕೆ ನಾನು ಹಿಂಗೆ ಸರ್ಕಲ್ ಹಾಕ್ತೀನಿ. ಈಕೆ ಯಾರ ತಾಯಿ? ಎಸ್ ಅನ್ನ ತಾಯಿ. ಎಸ್ ಅನ್ನ ತಾಯಿ. ಕ್ಲಿಯರ್ ಆಯ್ತಾ ಇದು? ಈಗ ನೋಡ್ರಿ, ಅವರೊಂದು ಕೊನೆ ಕ್ವಶನ್ ಕೇಳುವಾಗ ಹೇಳಿದ್ದಾರೆ ಏನಂತ ಹೇಳಿದ್ರೆ, ಆರನು ಕೇವಲ ಒಂದು ಮಗುವನ್ನ ಹೊಂದಿದ್ದಾನೆ, ಒಂದೇ ಒಂದು ಸಂತಾನವನ್ನ ಹೊಂದಿದ್ದಾನೆ. ಅದು ಯಾರು? ಎಸ್ಸು. ಹಾಗಾದ್ರೆ ಎಸ್ ಅನ್ನ ಮಕ್ಕಳು ಇವರಿಬ್ರು. ಆರ್ಗೆ ಒಂದೇ ಮಗು ಅದ, ಅದು ಯಾವುದು? ಎಸ್ಸು. ಇದು ಗಂಡು ಮಗು ಇರ್ಬೋದು, ಹೆಣ್ಣು ಮಗು ಗೊತ್ತಿಲ್ಲ. ಒಟ್ಟಿನಲ್ಲಿ ಎಸ್ ಒಬ್ಬ ಮಗು ಇದೆ. ಆರನ ಒಂದೇ ಒಂದು ಮಗು ಇದೆ, ಅದು ಎಸ್. ಯಾವಾಗ ಕಿವಿಗೆ 6 ಅಜ್ಜಿ ಆಗ್ತಾಳಂದ್ಮೇಲೆ ಎಸ್ ಅನ್ನ ಮಕ್ಕಳು ಇವರಿಬ್ರು ಆಗ್ತಾರೆ. ಕ್ಲಿಯರ್ ಆಯ್ತಾ ಇದು? ನೋಡ್ರಿ, ಅವ್ರು ಹೇಳಿರ್ತಕ್ಕಂಥ ಎಲ್ಲದು ಕ್ಲಿಯರ್ ಆಯ್ತಾ? ಆರನ್ನು ಕೇವಲ ಒಂದು ಮಗುವನ್ನ ಹೊಂದಿದ್ದಾನೆ, ಮುಗಿತಿಲ್ಲಿಗೆ. ಹೌದಾ? ಅದ್ರ ಪ್ರಕಾರ ಎಲ್ಲ ಗೊತ್ತಾಯ್ತು. ಪಿ ಯಾಶ್ ಕ್ಯೂ ಸಹೋದರಿ, ಪಿ ಕ್ಯೂ ಅನ್ನ ಸಹೋದರಿ. ಕ್ಯೂ ಭಾವವಾಚಕ ಆರ್ ಅಂದ್ರೆ ಮೊಮ್ಮಗಳು. ಕ್ಯೂ ಆರನ ಮೊಮ್ಮಗಳು. ಕ್ಯೂ ಅನ್ನ ತಾಯಿ ಅಥವಾ ತಂದೆಯ ತಾಯಿ. ತಾಯಿ ಅಂತ ಯಾವಾಗ ಅಂದಿವಿ? 6 8 ಎಸ್ ಅಂದಾಗ ತಾಯಿ ಅಂತ ಬಂತು. 6 ಎಸ್ ಅನ್ನ ತಾಯಿ. 6 ಎಸ್ ಅನ್ನ ತಾಯಿ. ಅವ್ರು ಏನಂತ ಹೇಳಿದ್ರೆ ಒಂದೇ ಒಂದು ಮಗುವನ್ನ ಹೊಂದಿದ್ದಾನೆ ಅಂತ ಅವ್ರು ಕ್ಲಿಯರ್ ಆಗಿ ಕೊನೆಗೆ ಹೇಳಿದ್ದಾರೆ. ಆರನು ಕೇವಲ ಒಂದು ಮಗುವನ್ನ ಹೊಂದಿದ್ದಾನೆ. ಆ ಮಗು ಯಾವುದು? ಎಸ್. ಹಾಗಾದ್ರೆ ಇವರಿಬ್ರು 6ಗೆ ಮೊಮ್ಮಕ್ಕಳಾಗ್ತಾರೆ ಅಂದ್ಮೇಲೆ ಎಸ್ಗೆ ಏನಾಗ್ತಾರೆ? ಮಕ್ಕಳಾಗ್ತಾರೆ. ಕ್ಲಿಯರ್ ಆಯ್ತಾ? ಎಸ್. ಈ ಕ್ವಶನ್ಗೆ ಬರ್ತೀನಿ. ಆರಳು ಪಿನ ತಾಯಿ. 1ನೇ ಆಪ್ಷನ್ ನೋಡ್ರಿ. ಆರಳು ಪಿನ ತಾಯಿ ಅಲ್ಲ, ಪಿನ ಅಜ್ಜಿ ಆಗ್ತಾಳೆ. 1ನೇ ಆಯ್ಕೆ ತಪ್ಪು. ಪಿನ ತಂದೆ ಅಥವಾ ತಾಯಿಯ ತಾಯಿ ಕಿ. ಹೌದಾ? ಅಜ್ಜಿ ಆಗ್ತಾಳೆ. ಹಾಗಾದ್ರೆ 1ನೇದು ತಪ್ಪು. 2ನೇದು ಕ್ಯೂವಳು ಎಸ್ ಅನ್ನ ಸಹೋದರಿ. ಕ್ಯೂವಳು ಎಸ್ ಅನ್ನ ಸಹೋದರಿ. 2ನೇ ಆಯ್ಕೆ ಕೂಡ ತಪ್ಪು. ಕ್ಯೂವಳು ಎಸ್ ಅನ್ನ ಮಗಳು ಆಗ್ತಾಳೆ, ಸಹೋದರಿ ಆಗಲ್ಲ. ಹೌದು ತಾನೆ? ಎಸ್. 3rd ಆಯ್ಕೆ ನೋಡ್ರಿ. ಎಸ್ ಅನ್ನು ಪಿನ ತಾಯಿ. ಎಸ್. ಇಲ್ಲೇ ನೋಡ್ರಿ, ಇಲ್ಲೇ ಕ್ಲಿಯರ್ ಆಯ್ತು ನಮಗೆ. 3ನೇ ಆಯ್ಕೆಯಲ್ಲಿ ಗೊತ್ತಾಗುತ್ತೆ ನಮಗೆ. ಎಸ್ ಅನ್ನು ಪಿನ ತಾಯಿ. ಎಸ್ ಅಳು. ಈಗ ತಾಯಿ ಅಂತಕ್ಕಂಥ ಒಂದೇ ಒಂದು ಮಗು ಅಂತ ಹೇಳಿದಿರ್ತಾನೆ ಅವ್ರು. ಆ ಒಂದು ಮಗು ಏನಿಲ್ಲೇ ಹೆಣ್ಣು ಮಗಳಾಗ್ತಾಳೆ. ಈಕೆ ಯಾರು? ತಾಯಿ. ದ ರೈಟ್ ಆನ್ಸರ್. ಆಯ್ಕೆ ಮುಖಾಂತರ ಎಸ್ ಗಂಡು ಮಗನು ಹೆಣ್ಣು ಮಗ ಅಂತ ಗೊತ್ತಾಯ್ತು. ಎಸ್ ಪಿನ ತಾಯಿ. ಅವ್ರು ಹೇಳಿದ್ದಾರೆ ಏನಂತ? ಎಸ್ ಅನ್ನು ಪಿನ ತಾಯಿ. ಎಸ್ ಅನ್ನು ಪಿನ ತಾಯಿ. 3ನೇ ಆಯ್ಕೆ ಕರೆಕ್ಟ್. ಒಂದು ತಂದೆ ಅಂತ ಕೊಟ್ಟಿದ್ರೆ ಅದು ಕೂಡ ಕರೆಕ್ಟ್ ಆಗ್ತಿತ್ತು. 4ನೇ ನೋಡ್ರಿ, ಪಿ ಯು ಎಸ್ ಅನ್ನ ಸಹೋದರಿ. ಪಿ ಯು ಎಸ್ ಅನ್ನ ಸಹೋದರಿ ಅಲ್ಲ, ಎಸ್ ಅನ್ನ ಮಗಳು ಪಿ. ಬಟ್ 3ನೇ ಆಯ್ಕೆಯಲ್ಲಿ ಎಸ್ ಪಿ ಯು ಎಸ್ ಅನ್ನ ಎಸ್ ಪಿನ ತಾಯಿ ಅಂತ ಕರೆಕ್ಟ್ ಆಗಿ ಹೇಳಿದರೆ. ಹಾಗಾದ್ರೆ ದ ರೈಟ್ ಆನ್ಸರ್ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ. ಕ್ಲಿಯರ್ ಆಗಿ ಗೊತ್ತಾಯ್ತು? ಎಸ್ ಅನ್ನು ಪಿನ ತಾಯಿ. 3ನೇ ಆಯ್ಕೆಯಲ್ಲಿ ಎಸ್ ಅಂತಕ್ಕಂಥವಳು ಸ್ತ್ರೀ ಅಂತಕ್ಕಂಥದ್ದು ನಮಗೆ ಕನ್ಫರ್ಮ್ ಆಯ್ತು. ಒಂದ್ ವೇಳೆ ಎಸ್ ಅನ್ನು ಪಿನ ತಂದೆ ಅಂತ ಆದ್ರೂ 2ನೇ ಆಯ್ಕೆಯಲ್ಲಿ ಏನಾದ್ರೂ ಆ ರೀತಿ ಇದ್ರೆ, ಒಂದರಲ್ಲಿ ತಂದೆ ಒಂದರಲ್ಲಿ ತಾಯಿ ಅಂತಿದ್ರೆ ನಮಗೆ ಗೊಂದಲ ಆಗ್ತಿತ್ತು. ಎಸ್ ತಂದೆ ಆದ್ರೂ ಇರ್ಬೋದು, ತಾಯಿ ಆದ್ರೂ ಇರ್ಬೋದು. ಬಟ್ ಇಲ್ಲಿ ಒಂದೇ ಆಯ್ಕೆದಲ್ಲಿ ತಾಯಿ ಅಂತ ಕೊಟ್ಟಿರೋದನ್ನ ಆಯ್ಕೆ ಇದು ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಎಸ್. ಒಂದೇ ತಂದೆ ಮತ್ತು ತಾಯಿ ಕೊಟ್ರೆ 4ನೇ ಆಯ್ಕೆಯಲ್ಲಿ ಏನಿರ್ಬೇಕಾಗಿತ್ತು? ಆಯ್ಕೆ 3, ಆಯ್ಕೆ 2 ಮತ್ತು ಆಯ್ಕೆ 3 2 ಅಂತ ಕೊಟ್ರೆ ಕರೆಕ್ಟ್ ಆಗುತ್ತೆ ಅಲ್ಲಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್.
10. ಒಂದು ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ಮತ್ತು ಅವನ ಪತ್ನಿ, ಅವರ 4 ಜನ ಗಂಡು ಮಕ್ಕಳು ಮತ್ತು ಅವರ ಪತ್ನಿಯರು ಇರುತ್ತಾರೆ. ಪ್ರತಿಯೊಬ್ಬ ಮಗನ ಸಂಸಾರದಲ್ಲಿಯೂ 3 ಗಂಡು ಮತ್ತು 1 ಹೆಣ್ಣು ಮಕ್ಕಳು ಇರುತ್ತಾರೆ. ಸಂಸಾರದಲ್ಲಿರುವ ಒಟ್ಟು ಗಂಡು ಮಕ್ಕಳ ಸದಸ್ಯರ ಸಂಖ್ಯೆ ಎಷ್ಟು? ಎಷ್ಟು ಈಸಿಯಾಗಿರ್ತಕ್ಕಂಥ ಕ್ವಶನ್ ಅನ್ನ ಈಗಾಗಲೇ ಕೇಳಿರ್ತಕ್ಕಂಥ ಕ್ವಶನ್ ಇದೆ ಎಕ್ಸಾಮಲ್ಲಿ. ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾನು ಚೌಕ ಮತ್ತು ವೃತ್ತ ಆಗ್ತಾ ಹೋಗಲ್ಲ, ಟೈಮ್ ಹಿಡಿಯುತ್ತೆ. ಪ್ಲಸ್ ಆಗ್ತಾ ಹೋಗ್ತೀನಿ, ಪ್ಲಸ್ ಮತ್ತು ಮೈನಸ್. ಪ್ಲಸ್ ಅಂದ್ರೆ ಪುರುಷರನ್ನ ಸಂಕೇತಿಸುತ್ತೆ, ಮೈನಸ್ ಅಂದ್ರೆ ಸ್ತ್ರೀಯರನ್ನ ಸಂಕೇತಿಸುತ್ತೆ. ಒಂದು ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ಮತ್ತು ಅವನ ಪತ್ನಿ, ನೋಡ್ರಿ, ಒಬ್ಬ ವ್ಯಕ್ತಿ ಪ್ಲಸ್ ಮತ್ತು ಇವನ ಪತ್ನಿ ಮೈನಸ್, ಇವರಿಬ್ರು ಗಂಡ ಹೆಂಡತಿ ಇದ್ದಾರೆ. ಮುಂದೆ ಏನಂತ ಹೇಳಿದ್ದಾರೆ ಅವರು? ಅವರ 4 ಜನ ಗಂಡು ಮಕ್ಕಳು. ಇವ್ರಿಗೆ ಎಷ್ಟು ಜನ ಅದರಂತೆ? ಮಕ್ಕಳು ಎಷ್ಟು ಜನ ಇದಾರಂತೆ? 4 ಜನ ಗಂಡು ಮಕ್ಕಳು ಇದಾರಂತೆ. 4 ಜನ ಗಂಡು ಮಕ್ಕಳು. ಇಲ್ಲೊಬ್ಬನು ಪ್ಲಸ್ಸು ಮತ್ತು ಇಲ್ಲೊಬ್ಬನು ಪ್ಲಸ್ಸು, 4 ಜನ ತಾನೆ? ಎಸ್, ಇಲ್ಲೊಬ್ಬನು ಪ್ಲಸ್ಸು, ಇಲ್ಲೊಬ್ಬನು ಪ್ಲಸ್, 4 ಜನ ಗಂಡು ಮಕ್ಕಳು ಇದ್ದಾರೆ. ನೋಡ್ರಿ, ಇವರಿಬ್ಬರು ಗಂಡ ಹೆಂಡತಿ, ಇವರಿಗೆ 4 ಜನ ಗಂಡು ಮಕ್ಕಳು ಇದ್ದಾರೆ. ಮತ್ತು ಅವರ ಪತ್ನಿಯರು ಇರುತ್ತಾರೆ. ಈ 4 ಜನ ಗಂಡು ಮಕ್ಕಳಿಗೆ ಇವ್ರಿಗೆ 4 ಜನಕ್ಕೂ ಮದುವೆ ಮಾಡಿದರೆ 4 ಜನ ಪತ್ನಿಯರು ಇದ್ದಾರೆ. ಹೌದಾನೆ? 4 ಫ್ಯಾಮಿಲಿ ಆದವು. ಇವನ ಫ್ಯಾಮಿಲಿ 4 ಜನ ಆದ್ರು. ಆಯ್ತಾ? ನೆಕ್ಸ್ಟ್ ಮುಂದೇನಂತ ಹೇಳಿದರೆ, ಪ್ರತಿಯೊಬ್ಬ ಮಗನ ಸಂಸಾರದಲ್ಲಿ 3 ಗಂಡು 1 ಹೆಣ್ಣು ಮಗು ಇರುತ್ತೆ. ನೋಡ್ರಿ, ಪ್ರತಿಯೊಬ್ಬ ಮಗನ ಸಂಸಾರದಲ್ಲಿ, ಇವನ ಮಗನ ಸಂಸಾರ ಇದು, ಇವನ ಮಗನ ಸಂಸಾರ, ಇವನ ಮಗನ ಸಂಸಾರ. ಇಲ್ಲಿ ಪ್ರತಿಯೊಬ್ಬರಿಗೂ ಏನಿದಂತೆ 3 ಗಂಡು ಮಕ್ಕಳು 1 ಹೆಣ್ಣು ಮಗಳು. ನೋಡ್ರಿ, 3 ಗಂಡು ಮಕ್ಕಳು 1 ಹೆಣ್ಣು ಮಗು. ಇವನ ಸಂಸಾರದಲ್ಲಿ ಕೂಡ 3 ಗಂಡು ಮಕ್ಕಳು 1 ಹೆಣ್ಣು ಮಗು. ಇವನ ಸಂಸಾರದಲ್ಲಿ ಕೂಡ 3 ಗಂಡು ಮಕ್ಕಳು 1 ಹೆಣ್ಣು ಮಗು. ಇವನ ಸಂಸಾರದಲ್ಲಿ ಕೂಡ 3 ಗಂಡು ಮಕ್ಕಳು 1 ಹೆಣ್ಣು ಮಗು. ಹಾಕೊಂಡು ನಾವು ಮುಗಿತಾ? ಎಸ್. ಈಗೇನು ಕೇಳಿದ್ರೆ, ಹೆಣ್ಣು ಮಕ್ಕಳು ಇರ್ತಾರೆ ಸಂಸಾರದಲ್ಲಿ, ಒಟ್ಟು ಗಂಡು ಸದಸ್ಯರ ಸಂಖ್ಯೆ ಎಷ್ಟು? ಇಲ್ಲಿ ಎಷ್ಟು ಪ್ಲಸ್ ಅದ ಎಣಿಸ್ಬಿಟ್ರೆ ಉತ್ತರ ಮುಗಿದೋಯ್ತು. ಎಷ್ಟು ಪ್ಲಸ್ ಇದಾವೆ ನೋಡ್ರಿ? 1 2 3 4 5 6 7 8 9 10 11 12 13 14 15 16. ಇದು ಒಂದೆಷ್ಟಾಗುತ್ತೆ? 17 ಜನ ಪುರುಷರಿದ್ದಾರೆ. ರೈಟ್ ಆನ್ಸರ್. ಮುಗಿದ ಹೋಯ್ತು. ಒಂದೆರಡು ಸ್ತ್ರೀಯರು ಎಷ್ಟಿದ್ದಾರೆ ಅಂತ ಕೇಳಿದ್ರೆ ಏನಾಯ್ತೆ? 1 2 3 4 5 6 7 8 9 ಜನ ಸ್ತ್ರೀಯರಿದ್ದಾರೆ ಅಂತ ಹೇಳ್ಬೇಕಿತ್ತು. ಹೌದಾ? 9 ಜನ ತಾನೆ? 1 2 3 4 5 6 7 8, ಇದು ಒಂದೇನಾಗುತ್ತೆ? 9 ಜನ ಆಗ್ತಾರೆ. ಬಟ್ ಇಲ್ಲಿ ಪುರುಷರ ಸಂಖ್ಯೆ ಕೇಳಿದ್ರಿಂದ 17 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 11. ಒಬ್ಬ ಪುರುಷನನ್ನ ಪರಿಚಯಿಸುತ್ತಾ ಮಹಿಳೆಯೊಬ್ಬಳು, ಅವನು ನನ್ನ ತಾಯಿಯ ತಾಯಿಗೆ ಒಬ್ಬನೇ ಮಗ. ನನ್ನ ತಾಯಿಯ ತಾಯಿಗೆ ಒಬ್ಬನೇ ಮಗ. ನನ್ನ ಅಂದ್ರೆ ಯಾರು ಹೇಳ್ತಾ ಇದ್ದಾಳೆ? ಇಲ್ಲಿ ಮಹಿಳೆ ಹೇಳ್ತಾ ಇದ್ದಾಳೆ. ಮಹಿಳೆ ಹೇಳ್ತಾ ಇದ್ದಾಳೆ ಏನಂತ? ನನ್ನ ತಾಯಿಯ ತಾಯಿ. ನೋಡ್ರಿ, ನನ್ನ ತಾಯಿಯ ತಾಯಿ. ಹೌದಾನೆ? ನನ್ನ ತಾಯಿಯ ತಾಯಿ. ನನ್ನ ತಾಯಿಯ ತಾಯಿಗೆ ಒಬ್ಬನೇ ಮಗ. ನನ್ನ ತಾಯಿಯ ತಾಯಿಗೆ ಒಬ್ಬನೇ ಮಗ. ಈಗ ಒಬ್ಬಕ್ಕೆ ಮಗಳಿದ್ದಾಳೆ, ಮಗ ಮಾತ್ರ ಒಬ್ಬನೇ ಇದ್ದಾನೆ, ಅವನು ಸಿ ಅಂತ ಹೆಸರಿಡಬೇಕು. ನನ್ನ ತಾಯಿಯ ತಾಯಿಗೆ ಒಬ್ಬನೇ ಮಗ ಇಂತೆ. ಯಾರು? ಇವನು. ಹಾಗಾದ್ರೆ ಪುರುಷನೊಂದಿಗೆ ಮಹಿಳೆಯು ಏನಾಗಬೇಕು? ಹಾಗಾದ್ರೆ ಈ ಪುರುಷನಿಗೆ ಈ ಮಹಿಳೆ ಏನಾಗಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಏನಾಗ್ತದೆ ನೋಡ್ರಿ? ಇವನ ಸಹೋದರಿಯ ಮಗಳು ಈಕಿ. ಇವರಿಬ್ರು ಒಡ ಹುಟ್ಟಿದವರು. ಯಾರ ಮಕ್ಕಳು? ಬಿನ ಮಕ್ಕಳು. ಹೌದಾ? ಈಕಿ ಹೆಣ್ಮಗಳು, ಇವನು ಗಂಡ. ಇವ್ರಿಬ್ರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ. ಇವನ ಅಕ್ಕ ಅಥವಾ ತಂಗಿಯ ಮಗಳು ಈಕಿ. ಹಾಗಾದ್ರೆ ಏನಾಗ್ತಾಳೆ? ಈಕಿ ಸೊಸೆ ಆಗ್ತಾಳೆ. ಸೋದರ ಸೊಸೆ ಅಂದ್ರೂ ಅಷ್ಟೇ, ಇಲ್ಲಿ ಸೊಸೆ ಆಗ್ತಾಳೆ. ಈಸ್ ರೈಟ್ ಆನ್ಸರ್. ತಂಗಿ ಮಗಳು ಏನಾಗ್ತಾಳೆ? ಅಕ್ಕ ಅಥವಾ ತಂಗಿನ ಮಗಳು ಸೊಸೆ ಆಗ್ತಾಳೆ. ಸೋದರ ಸೊಸೆ ಅಂತ ಕರಿತೀವಲ್ಲ, ಎಸ್, ಸೊಸೆ ಆಗ್ತಾಳೆ. ಇಲ್ಲಿ ಕ್ಲಿಯರ್? ಆಯ್ಕೆ ಸೊಸೆ. ಸಹೋದರಿ ಅಲ್ಲ, ತಾಯಿ ಅಲ್ಲ, ತಾಯಿ ಅಲ್ಲ, ಚಿಕ್ಕಮ್ಮ ಅಲ್ಲ, ಸೊಸೆ ಈಸ್ ರೈಟ್ ಆನ್ಸರ್. ಸಹೋದರಿ ಅಲ್ಲ. ಹೌದಾ? ಸಹೋದರಿ ಎ ಆಗ್ತಾಳೆ. ಇವಳ ತಾಯಿ ಸಹೋದರಿ ಆಗ್ತಾಳೆ, ಬಟ್ ಇವಳು ಏನಾಗ್ತಾಳೆ? ಸೊಸೆ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 12. O + P ಎಂದರೆ ಓನು ಪಿನ ತಾಯಿ. ನೋಡ್ರಿ,
ಪ್ಲಸ್ ಅಂದ್ರೆ ಇಲ್ಲಿ ತಾಯಿ ಸಂಕೇತಿಸುತ್ತೆ. ಓ ಪ್ಲಸ್ ಪಿ ಅಂದ್ರೆ ಓ ಪಿ ನ ತಾಯಿ. ಓ ಮೈನಸ್ ಪಿ ಅಂದ್ರೆ ಓನು ಪಿ ನ ಸಹೋದರ, ಮೈನಸ್ ಸಹೋದರನ ಸಂಕೇತಿಸುತ್ತೆ. ಓ ಇಂಟು ಪಿ ಅಂದ್ರೆ ಓನು ಪಿ ನ ತಂದೆ, ಇಂಟು ತಂದೆಯನ್ನ ಸಂಕೇತಿಸುತ್ತೆ. ಓ ಶೇಕಡ ಕ್ರಮ ಪಿ, ಓ ಶೇಕಡ ಪಿ ಅಂದ್ರೆ ಸಹೋದರಿ, ಓಳು ಪಿ ನ ಸಹೋದರಿ ಅಂತೇಳಿ ಸಂಕೇತಿಸುತ್ತೆ. ಹಾಗಾದ್ರೆ ಎರಡು ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಎರಡು ಕೇಸಸ್ ಇದೆ ಇಲ್ಲಿ. ಇದೊಂದು ಕೇಸ್, ಇದೊಂದು ಕೇಸ್. ಎರಡು ಈ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸರಿ ಇದೆ ನೋಡ್ರಿ. ಈ ಎರಡು ಹೇಳಿಕೆಗಳನ್ನು ನಾವು ಬಿಡಿಸ್ಕೊಳ್ಬೇಕು. ಈ ಎರಡು ಹೇಳಿಕೆಗಳಿಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನ ಕ್ವಶನ್ ಕೇಳಿದ್ದಾನೆ. ಏನ್ ಕ್ವಶನ್ ಕೇಳಿದಾನೆ ಇವೆರಡು ಬಿಡಿಸ್ಕೊಂಡ ಮೇಲೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಏನಿದೆ ಇದರ ಪ್ರಕಾರ ಬಿಡಿಸ್ಕೊಳ್ಳೋಣ. ಎ ಇಂಟು ಬಿ, ಇಂಟು ಅಂದ್ರೇನೆ ತಂದೆ, ಎ ಬಿ ಯ ತಂದೆ ಯಾರು? ಏನು ಎ ಅಂತಕ್ಕಂಥ ವ್ಯಕ್ತಿ ಯಾರ ತಂದೆ? ಬಿ ಅಂತಕ್ಕಂಥ ವ್ಯಕ್ತಿಯ ತಂದೆ. ಹಿಂಗ ನಾನು ಚೌಕ್ ಹಾಕ್ತೀನಿ. ನೆಕ್ಸ್ಟ್ ಬಿ ಪ್ಲಸ್ ಸಿ, ಬಿ ಪ್ಲಸ್ ಅಂದ್ರೆ ಪ್ಲಸ್ ಅಂದ್ರೆ ತಾಯಿ, ಅಂದ್ರೆ ಬಿ ಸಿ ನ ತಾಯಿ, ಬಿ ಸಿ ನ ತಾಯಿ, ಈಕಿ ತಾಯಿ ಆದ್ಲು. ಯಾರ ತಾಯಿಕಿ? ಸಿ ನ ತಾಯಿ, ಹೌದಾನೆ? ಸಿ ನ ತಾಯಿ. ನೆಕ್ಸ್ಟ್ ಸಿ ಶೇಕಡ ಡಿ, ಶೇಕಡ ಅಂದ್ರೆ ಸಹೋದರಿ, ಸಿ ಡಿ ನ ಸಹೋದರಿ, ಈಕಿ ಸಹೋದರಿ ಆದ್ಲು. ಯಾರ ಸಹೋದರಿಕಿ? ಡಿ ನ ಸಹೋದರಿ. ಕ್ಲಿಯರ್ ಆಯ್ತಾ? ಡಿ ಪ್ಲಸ್ ಸಿ, ಪ್ಲಸ್ ಅಂದ್ರೆ ತಾಯಿ, ಡಿ ಈ ನ ತಾಯಿ. ಡಿ ಯಾರ ತಾಯಿ ಅಂತ ಇಕ್ಕಿ? ಈ ನ ತಾಯಿ. ನೋಡ್ರಿ, ಈ ಅಂತಕ್ಕಂಥ ವ್ಯಕ್ತಿಯ ತಾಯಿ. ಕ್ಲಿಯರ್ ಆಯ್ತಾ? ಇದನ್ನ ನಾನು ಕೇಸ್ ನಂಬರ್ 1 ಬಂದಿರತಕ್ಕಂಥ ಆಕೃತಿ ಇದು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇದರ ಪ್ರಕಾರ ಹೋಗೋಣ. ಈಗ ಇದು ಮುಗೀತು. ನೆಕ್ಸ್ಟ್ ಪ್ರಕರಣ 2ಕ್ಕೆ ಬರ್ತೀನಿ ನಾನು. ಪ್ರಕರಣ 2ರಲ್ಲಿ ಏನಂತಾರೆ? ಎ ಶೇಕಡ ಬಿ, ಶೇಕಡ ಅಂದ್ರೆ ಸಹೋದರಿ, ಎ ಯು ಬಿ ಯ ಸಹೋದರಿ. ನೋಡ್ರಿ, ಪ್ರಕರಣ 2ರಲ್ಲಿ ಏನಂತದ? ಎ ಯು ಬಿ ನ ಸಹೋದರಿ, ಬಿ ಅಂತಕ್ಕಂಥ ವ್ಯಕ್ತಿಯ ಸಹೋದರಿ, ಈಕಿ ಲೇಡಿ. ಕ್ಲಿಯರ್ ಆಯ್ತಾ? ಬಿ ಇಂಟು ಸಿ, ಬಿ ಇಂಟು ಸಿ ಅಂದ್ರೆ ಬಿ ತಂದೆ, ಬಿ ಸಿ ಯ ತಂದೆ, ತಂದೆ ಆದ. ನೋಡ್ರಿ, ತಂದೆ. ಇವರಿಬ್ರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ. ಆಯ್ತಾ? ಬಿ ಇಂಟು ಸಿ ಅಂದ್ರೆ ಬಿ ಯು ಸಿ ನ ತಂದೆ, ಸಿ ಅಂತಕ್ಕಂಥ ವ್ಯಕ್ತಿಯ ತಂದೆ. ಸಿ ಮೈನಸ್ ಡಿ ಅದ, ಮೈನಸ್ ಅಂದ್ರೆ ಸಹೋದರ, ಸಿ ಡಿ ನ ಸಹೋದರ. ನೋಡ್ರಿ, ಸಹೋದರ ಆಗಿರೋದ್ರಿಂದ ನಾನು ಹಿಂಗೆ ಚೌಕ್ ಹಾಕ್ತೀನಿ. ಇವನ್ ಯಾರ ಸಹೋದರ ಅಂತೆ? ಡಿ ಅಂತಕ್ಕಂಥ ವ್ಯಕ್ತಿಯ ಸಹೋದರ. ಆಯ್ತಾ? ನೆಕ್ಸ್ಟ್ ಡಿ ಇಂಟು ಇ, ಇಂಟು ಅಂದ್ರೇನು? ತಂದೆ. ಡಿ ಇಂಟು ಇ ಅಂದ್ರೆ ಡಿ ಇ ನ ತಂದೆ, ತಂದೆ ಆಗಿರೋದ್ರಿಂದ ನಾನು ಇದಕ್ಕೂ ಕೂಡ ಹಾಕ್ತೀನಿ. ಇವನ್ ಡಿ ಯಾರ ತಂದೆ ಅಂತೆ? ಇ ಅಂತಕ್ಕಂಥ ವ್ಯಕ್ತಿಯ ತಂದೆ. ಎರಡು ಪ್ರಕರಣಗಳನ್ನ ಬಿಡಿಸ್ಕೊಂಡಾಗ 2 ವಂಶ ವೃಕ್ಷಗಳು ನಮಗೆ ಬಂದವು. ಇದು ಒಂದು ವಂಶ ವೃಕ್ಷ ಅಂತ ಅನ್ಕೊಳ್ಳಿ, ಇದು ಒಂದು ವಂಶ ವೃಕ್ಷ ಅಂತ ಅನ್ಕೊಳ್ಳಿ. ಈಗ ಕ್ವಶನಿಗೆ ಬರ್ತೀನಿ ನೋಡ್ರಿ. ಕ್ವಶನ್ ಏನೇನು ಕೇಳಿದ್ದಾರೆ? ಕ್ವಶನ್ ನಂಬರ್ 1, ಸಿ ಮತ್ತು ಡಿ ಇವರು ಸಿಬ್ಲಿಂಗ್ಸ್ ಅಂದ್ರೆ ಒಡ ಹುಟ್ಟಿದವರು ಅಂತ ಹೇಳಿದ್ದಾರೆ. ಸಿ ಮತ್ತು ಡಿ ಎರಡೂ ಹೇಳಿಕೆಗಳಲ್ಲಿ ಸಿ ಮತ್ತು ಡಿ ಒಡ ಹುಟ್ಟಿದವರು. ಸಿ ಮತ್ತು ಡಿ ಸಿಬ್ಲಿಂಗ್ಸ್, ಹೌದು. ಇಲ್ಲಿ ಕೂಡ ಸಿ ಮತ್ತು ಡಿ ಒಡ ಹುಟ್ಟಿದವರು, ಅವರ ಅಣ್ಣ ತಮ್ಮರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು. ಇಲ್ಲಿ ನೋಡ್ರಿ ಸಹೋದರ ಸಹೋದರಿಯರಾಗಿದ್ದಾರೆ. ಈ ಹೇಳಿಕೆಯಲ್ಲಿ ಸಹೋದರರಾಗಿದ್ದಾರೆ, ಇವರು ಸಹೋದರಿಯರಾಗಿದ್ದಾರೆ. ಇವರಿಬ್ರು ಹೆಣ್ಮಕ್ಳಾಗಿದ್ದಾರೆ, ಇಲ್ಲಿ ಇಬ್ರು ಗಂಡ್ಮಕ್ಳಾಗಿದ್ದಾರೆ. ಅಂದ್ರೆ ಇಬ್ರು ಕೂಡ ಒಡ ಹುಟ್ಟಿದವರೇ ಆಗಿದ್ದಾರೆ. ಎಸ್, ಆಯ್ಕೆ ಒಂದೇ ಸರಿ, ಮುಗಿದ ಹೋಯ್ತು. ಇಲ್ಲಿ ಮುಂದೆ ಏನು ನೋಡಕ್ ಹೋಗ್ಬಿಡಿ. 1ನೇ ಆಯ್ಕೆನೇ ಸರಿ. 2ನೇ ಆಯ್ಕೆ ನೋಡ್ರಿ ಏನಂತದ? ಈ ಎರಡೂ ಹೇಳಿಕೆಗಳಲ್ಲಿ ಸ್ತ್ರೀ ಆಗಿದ್ದಾಳೆ. ನೋಡ್ರಿ, ಈ ಎರಡೂ ಹೇಳಿಕೆಗಳಲ್ಲಿ ಸ್ತ್ರೀ ಆಗಿದ್ದಾಳೆ, ಅವಳದು ಗೊತ್ತೇ ಇಲ್ಲ ನಮಗೆ. ಡಿ ಈ ಯ ತಂದೆ ಅಂತ ಗೊತ್ತು, ಇಲ್ಲಿ ಡಿ ಈ ಯ ತಾಯಿ ಅಂತ ಗೊತ್ತು. ಬಟ್ ಡಿ ಯ ಮಗಳು ಅಂತ ಇರ್ಬೋದು, ಮಗ ಆದ್ರೂ ಇರ್ಬೋದು. ಇಲ್ಲಿ ಡಿ ಯ ಮಗಳಾದ್ರೂ ಇರ್ಬೋದು, ಮಗ ಆದ್ರೂ ಇರ್ಬೋದು. ಅಲ್ಲಿ ಗೊತ್ತೇ ಇಲ್ಲ ಸ್ತ್ರೀ ಅಂತೇಳಿ. ಹಾಗಾದ್ರೆ 2ನೇ ಹೇಳಿಕೆ ಅಲ್ಲ. 3ನೇ ಆಯ್ಕೆ, ಎರಡೂ ಹೇಳಿಕೆಗಳಲ್ಲಿ ಎ ಯು ಡಿ ನ ಅಜ್ಜವಾಗಿದ್ದಾನೆ. ಎರಡೂ ಹೇಳಿಕೆಗಳಲ್ಲಿ ಎ ಯು ಡಿ ನ ಅಜ್ಜ. ಎಸ್, ಈ ಹೇಳಿಕೆಗಳಲ್ಲಿ ನೋಡ್ರಿ ಮಗಳು ಅಜ್ಜ ಆದ್ರೆ ಡಿಗೆ ಅಜ್ಜ ಆಗ್ತಾನೆ. ಬಟ್ ಇಲ್ಲಿ ನೋಡ್ರಿ ಡಿಗೆ ಏನಾಗ್ತಾನೆ? ಡಿ ಯ ಅಣ್ಣ ಅಥವಾ ತಮ್ಮನ ಮಗ. ನೋಡ್ರಿ, ಮಗ, ಅಣ್ಣ ಅಥವಾ ತಮ್ಮನ ಮಗ, ಇಲ್ಲಿ ಅಜ್ಜ ಆಗ್ತಾನೆ ಚಾನ್ಸಸ್ ಇಲ್ಲ.
ಹೇಗೆ ಅಜ್ಜ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಇದು 3ನೇ ಆಯ್ಕೆ ಕೂಡ ತಪ್ಪಾಗುತ್ತೆ. 4ನೇ ಆಯ್ಕೆ ನೋಡ್ರಿ, ಸಿಯು ಎರಡೂ ಹೇಳಿಕೆಗಳಲ್ಲಿ ಮೊಮ್ಮಗ ಆಗಿದ್ದಾನೆ. ಎಸ್, ಇಲ್ಲ. ನೋಡ್ರಿ, ಇಲ್ಲೇ ಸಿಯು ಮೊಮ್ಮಗಳಾಗಿದ್ದಾಳೆ, ಇಲ್ಲಿ ಸಿಯು ಮಗಳಾಗಿದ್ದಾಳೆ, ಮಗ ಆಗಿದ್ದಾನೆ. ಈ ಹೇಳಿಕೆಯಲ್ಲಿ ಮಗ ಆಗಿದ್ದಾನೆ, ಈ ಹೇಳಿಕೆಯಲ್ಲಿ ಮೊಮ್ಮಗಳಾಗಿದ್ದಾಳೆ. ಎರಡೂ ಹೇಳಿಕೆಗಳಲ್ಲಿ ಮೊಮ್ಮಗ ಇಲ್ಲ. ದ ರೈಟ್ ಆನ್ಸರ್ ಯಾವುದಾಗ್ತಿಲ್ಲ? ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಎರಡೂ ಹೇಳಿಕೆಗಳಲ್ಲಿ ಸಿ ಮತ್ತು ಡಿ ಒಡ ಹುಟ್ಟಿದವರು ಅಂತ ಹೇಳಿದರೆ, ಎಸ್, ಸಿ ಮತ್ತು ಡಿ ಇಲ್ಲಿ ಕೂಡ ಒಡ ಹುಟ್ಟಿದವರು, ಸಿ ಮತ್ತು ಡಿ ಇಲ್ಲಿ ಕೂಡ ಒಡ ಹುಟ್ಟಿದವರು. ಯಾವ ರೀತಿ ಇಲ್ಲಾದ್ರೂ ಕ್ವಶನ್ ಕೇಳ್ಬೋದು ಅವರು. ನೋಡ್ರಿ, ಕೋರ್ಸಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾ ಇದ್ರೆ ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಸಂಭಾಷಣೆಯಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾ ಇದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಬೇಸಿಕ್ ಕ್ವಶನ್ ಆಗಿರ್ತಕ್ಕಂಥ ಫಜಲ್ಸ್ ಆಧಾರ ಮೇಲೆ ಇರ್ತಕ್ಕಂಥ ಕ್ವಶನ್, ಅದರಲ್ಲಿ ಕೂಡ ಡಿಫ್ರೆಂಟ್ ಆಗಿ ಕ್ವಶನ್ಗಳನ್ನ ಕೇಳ್ತಾ ಇರ್ತಾನೆ. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 13. ಕೆನು ಎನ್ ಮತ್ತು ಎಕ್ಸ್ ನ ಸಹೋದರನಾಗಿರುತ್ತಾನೆ. ವಾಯಳು ಎನ್ನನ ತಾಯಿ ಮತ್ತು ಜಡ್ಡನು ಕೇನ ತಂದೆಯಾಗಿರುತ್ತಾರೆ. ಹಾಗಾದ್ರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ? ನೋಡ್ರಿ, ಅವ್ರು ಏನು ಕೊಟ್ಟರೆ ಅದ್ರ ಪ್ರಕಾರ ಆಗ್ತಾ ಹೋಗ್ತೀವಿ ನೋಡಿ. ಈಗ ಕೆನು ಎನ್ ಮತ್ತು ಎಕ್ಸ್ ನ ಸಹೋದರ. ಕೆ ಅಂತಕ್ಕಂಥ ವ್ಯಕ್ತಿ ಇವನು ಸಹೋದರ ಅಂತ ಹೇಳಿಬಿಟ್ಟಿದ್ದಾರೆ. ನಾನು ಹಿಂಗೆ ಚೌಕ ಹಾಕ್ತೀನಿ. ಇವರು ಯಾರ ಸಹೋದರ ಅಂತೆ? ಎನ್ ಮತ್ತು ಎಕ್ಸ್. ನೋಡ್ರಿ, ಎನ್ ಮತ್ತು ಎಕ್ಸ್ ನ ಸಹೋದರ, ಸೇಮ್ ಜನರೇಷನ್. ಇವರಿಬ್ಬರು ಸ್ತ್ರೀಯರಾದ್ರು ಅಥವಾ ಇವರಿಬ್ಬರು ಅಕ್ಕ ತಂಗಿಯರಾಗಿರ್ಬೋದು, ಇವರಿಗೆ ಅಣ್ಣ ತಮ್ಮ ಇರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ಇವೊಂದೊಂದು ಗೊತ್ತು, ಸಹೋದರ ಇವರಿಬ್ಬರಿಗೆ. ನೆಕ್ಸ್ಟ್ ನೋಡ್ರಿ, ವಾಯಳು ಎನ್ನನ ತಾಯಿ. ಈಗ ಗೊತ್ತಾಯ್ತು, ಈಕೆ ತಾಯಿ ಅಂತೆ. ತಾಯಿ ಆಗಿರೋದ್ರಿಂದ ಹಿಂಗೆ ಸರ್ಕಲ್ ಹಾಕ್ತೀನಿ. ಈಕೆ ಯಾರ ತಾಯಿ? ವಾಯನ ವಾಯಳು ಎನ್ನನ ತಾಯಿ. ಎನ್ನನ ತಾಯಿ ಯಾರು? ವಾಯ್. ಎನ್ನನ ತಾಯಿ ಹಿಂಗಾಗ್ತೀನಿ. ನೋಡ್ರಿ, ಎನ್ನಿಗೆ ತಾಯಿ ಆತಂದ್ಮೇಲೆ ಇವ್ರು 3 ಒಡ ಹುಟ್ಟಿದಂದ್ಮೇಲೆ ಕೆಗೆ ಕೂಡ ತಾಯಿ, ಎನ್ಗೆ ಕೂಡ ತಾಯಿ ಮತ್ತು ಎಕ್ಸ್ಗೂ ಕೂಡ ತಾಯಿ ಆಗ್ತಾಳೆ. ಯಾರು? ವಾಯ್ ಅಂತಾನೆ. ವಾಯಳು ಎನ್ನನ ತಾಯಿ ಮತ್ತು ಜಡ್ಡನು ಕೇನ ತಂದೆ. ಕೇನ ತಂದೆ ಯಾರಂತೆ? ಜಡ್ ಅಂತೆ. ನೋಡ್ರಿ, ಕೆಗೆ ವಾಯಿ ತಾಯಿ, ಕೆಗೆ ಜಡ್ ತಂದೆ ಅಂದ್ಮೇಲೆ ಇವರಿಬ್ರು ಗಂಡ ಹೆಂಡತಿ, ಮುಗ್ದ ಹೋಯ್ತು. ಇವರಿಬ್ರು ಗಂಡ ಹೆಂಡತಿ, ಇವ್ರು 3 ಮಕ್ಕಳು, ಕೆ ಎನ್ ಎಕ್ಸ್. ಹೌದು ತಾನೆ? ಎಸ್. ನೆಕ್ಸ್ಟ್ ಏನಂತ ಕೇಳಿದ್ರೆ, ಹಾಗಾದ್ರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ. ಎಸ್, ಇಷ್ಟು ಗೊತ್ತಾಯ್ತು ನಿಮ್ಗೀಗ. 1ನೇದು ಏನಂತ ಹೇಳಿದಾರೆ ನೋಡ್ರಿ, ಕೇನು ಎಕ್ಸ್ ನ ಮಗ. ಕೇನು ಎಕ್ಸ್ ನ ಮಗ ಅಲ್ಲ, ಇವನು ಎಕ್ಸ್ ನ ಸಹೋದರ. ಹಾಗಾದ್ರೆ 1ನೇ ಆಯ್ಕೆ ತಪ್ಪು. ನೆಕ್ಸ್ಟ್ 2ನೇದು ನೋಡಿ, ಯಾವುದು ಸರಿ ಇಲ್ಲ ಅಂತ ಹೇಳಿದ್ರೆ ಇದನ್ನೇ ಸರಿ ಇಲ್ಲ. ಯಾವುದು ಸರಿ ಇಲ್ಲ ಅಂತ ಕ್ವಶನ್ ಕೇಳಿದ್ರೆ ಸರಿ ಇರ್ಲಾರ್ದಕ್ಕಂಥದ್ದು ಯಾವುದು? ಈಗ ಎಸ್, 1ನೇದ್ದೇ ಸರಿ ಇಲ್ಲ, ಆಯ್ಕೆ ಮುಗಿದೋಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥ 3 ಸರಿ ಇರ್ತವೆ ನೋಡಿ. ವಾಯಳು ಜಡ್ಡನ ಹೆಂಡತಿ. ವಾಯಳು ಜಡ್ಡನ ಹೆಂಡತಿ ಆಯ್ತಾ? ಸರಿ. ನೆಕ್ಸ್ಟ್ 3ನೇದು, ಎನ್ನನ್ನು ಯಾವಾಗಲೂ ಎಕ್ಸ್ ನ ಸಹೋದರ ಅಥವಾ ಸಹೋದರಿ ಆಗಿರ್ತಾನೆ. ಎನ್ನನ್ನು ಯಾವಾಗಲೂ ಎಕ್ಸ್ ನ ಸಹೋದರ ಅಥವಾ ಸಹೋದರಿ ಆಗಿರ್ತಾಳೆ. ಹೌದು ತಾನೆ? ಇವರಿಬ್ರದ್ದು ಏನಂತ ಹೇಳಿಲ್ಲ, ಸಹೋದರ ಅಥವಾ ಸಹೋದರಿ ಇರಬಹುದು. ಸರಿ. ನೆಕ್ಸ್ಟ್, ಜಡ್ಡನು ಎಕ್ಸನ ಅಥವಾ ಎಕ್ಸಳ ತಂದೆ. ಜಡ್ಡನು ಎಕ್ಸನ ಅಥವಾ ಎಕ್ಸಳ, ಇದು ಕೂಡ ಹೇಳಿಲ್ಲ ತಾನೆ? ತಂದೆ. ದ ರೈಟ್. ಈ 3 ಕೂಡ ಕರೆಕ್ಟ್ ಆದವು. ಹಾಗಾದ್ರೆ 1ನೇದು ತಪ್ಪಾಯ್ತು. ಹಾಗಾದ್ರೆ ಸರಿ ಇಲ್ಲದೆ ಇರ್ತಕ್ಕಂಥದ್ದು ಯಾವುದು? ಆಯ್ಕೆ 1 ಸರಿ ಇಲ್ಲ. ಕರೆಕ್ಟ್ ಆನ್ಸರ್. ಕ್ಲಿಯರ್? ಎಸ್, ಅರ್ಥ ಆಗ್ತಾ ಇದಾವ? ಎಸ್, ಮುಂದಿನ ಕ್ವಶನ್ 14. ಒಬ್ಬ ಹುಡುಗನನ್ನ ಪರಿಚಯ ಮಾಡುತ್ತಾ ಒಬ್ಬಳು ಹುಡುಗಿ ಹೇಳಿದಳು, ಅವನು ನನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ. ನೋಡ್ರಿ, ಹುಡುಗಿ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಹುಡುಗ ಹುಡುಗಿಗೆ ಹೇಗೆ ಸಂಬಂಧ ಹೊಂದಿದ್ದಾನೆ? ಹುಡುಗಿಗೆ ಏನಾಗಬೇಕು ಅಥವಾ ಹುಡುಗ ಹುಡುಗಿಗೆ ಏನಾಗಬೇಕು ಸಂಬಂಧ ಕೇಳಿದ್ದಾರೆ. ಹೆಸರಲ್ಲಿ ಇಲ್ಲಿ ನೋಡ್ರಿ, ಅವಳು ಹೇಳ್ತಾ ಇದ್ದಾಳೆ, ಅವನು ಯಾರಂತೆ? ನನ್ನ ಚಿಕ್ಕಪ್ಪನ. ಹುಡುಗಿ ಹೇಳ್ತಾ ಇದ್ದಾಳೆ. ಹುಡುಗಿ ಅಂದ್ಮೇಲೆ ನಾನು ಹಿಂಗೆ ಸರ್ಕಲ್ ಹಾಕ್ತೀನಿ. ಈಗ ಯಾರು? ಹುಡುಗಿ. ನನ್ನ ಚಿಕ್ಕಪ್ಪನಂತಂದ್ರೆ ನನ್ನ ತಂದೆಯ ತಮ್ಮ, ನನ್ನ ಚಿಕ್ಕಪ್ಪ. ಹೌದು ತಾನೆ? ನನ್ನ ತಂದೆಯ ತಂದೆ. ನಾನು ಹೆಸರು ABCD ಅಂತ ಕೊಡ್ತಾ ಇದ್ದೇನೆ. ನನ್ನ ಚಿಕ್ಕಪ್ಪನ ತಂದೆಯ ತಂದೆ ಅಂತಂದ್ರೆ ಇಬ್ಬರಿಗೂ ಕೂಡ ಸೇಮ್ ತಾನೆ? ಇಬ್ಬರಿಗೂ ಕೂಡ ತಂದೆ ಆಗ್ತಾನೆ. ಇವರಿಬ್ರು ಸಹೋದರ ಆದ್ಮೇಲೆ ಇವರಿಬ್ರು ತಂದೆ ಕೂಡ ಒಬ್ಬನಿರ್ತಾನೆ. ತಂದೆಯ
ಸಿ. ತಂದೆಯ ಮಗಳ ಮಗ. ನೋಡ್ರಿ, ಮಗಳ ಮಗ ಅಂದ್ರೆ ತಂದೆಯ ಮಗಳಿದ್ದಾಳೆ, ಮಗಳು. ಎಸ್, ಮಗಳು. ಎಂದು ಡಿ. ಮಗಳ ಮಗ ಅಂತೆ, ಮಗ ಇದ್ದಾನೆ ಅವನು, ಹೌದಾನೆ? ಎಸ್, ಇವನು ಯಾರಂತೆ? ಹುಡುಗ. ಹೆಸರು ಬಂತಲ್ಲ, ಎಸ್, ನಾನು ಹುಡುಗ ಅಂತ ಕೊಡ್ದೆ, ಹುಡುಗ ಅಂತಾನೆ ಬರ್ತೀನಿ, ಯಾಕಂದ್ರೆ ಹುಡುಗ ಹುಡುಗಿ ಅಂತ ಕೊಡಿದ್ರೆ ಇದು ಹುಡುಗ, ಇದು ಹುಡುಗಿ. ಎಸ್, ಈ ಹುಡುಗಿ ಈ ಹುಡುಗನನ್ನ ಕುರಿತು ಹೇಳ್ತಾ ಇದ್ದಾಳೆ. ಇವನು ಯಾರಂತೆ? ನನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ ಅಂತೆ ಅವನು. ಹಾಗಾದ್ರೆ ಇವರಿಬ್ಬರ ಸಂಬಂಧ ಏನು? ಅಥವಾ ಕ್ವಶನ್ ಏನು ಕೇಳಿದ್ರೆ, ಹುಡುಗ ಹುಡುಗಿಗೆ ಯಾವ ಸಂಬಂಧ ಹೊಂದಿದ್ದಾನೆ? ಇವನು ಈ ಹುಡುಗಿಗೆ ಏನಾಗಬೇಕು? ಹುಡುಗಿಗೆ ಯಾವ ಸಂಬಂಧ ಹೊಂದಿದ್ದಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಸಂಬಂಧ ಅದ ನೋಡ್ರಿ. ಈಗ ಹುಡುಗಿಗೆ ಇವರಿಬ್ಬರು ಚಿಕ್ಕಪ್ಪ ಮತ್ತು ಅಪ್ಪ ಮತ್ತು ಚಿಕ್ಕಪ್ಪ. ಈಕೆ ಏನಾಗ್ತಾಳೆ? ಡಿ, ಸೋದರ ಅತ್ತೆ ಆಗ್ತಾಳೆ. ಯಾಕಂದ್ರೆ ಇವರು ಮೂವರು ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್. ಈಕೆ ಏನಾಗ್ತಾಳೆ? ಸಹೋದರ, ತಂದೆಯ ಅಕ್ಕ ಅಥವಾ ತಂಗಿ ಸೋದರ ಅತ್ತೆ ಆಗ್ತಾಳೆ. ಸೋದರ ಅತ್ತೆ ಮಗ ಇವನು, ಹೌದು ತಾನೆ? ಸೋದರ ಅತ್ತೆಯ ಮಗ. ಇವ್ರಿಗೆ ಏನಾಗ್ತಾನೆ ನೋಡ್ರಿ, ತನ್ನ ಅಳಿ ಆಗ್ತಾನೆ, ಸೋದರ ಅಳಿ ಆಗ್ತಾನೆ. ಇವರಿಬ್ಬರಿಗೆ ನೋಡ್ರಿ, ಇವರಿಬ್ಬರಿಗೆ ಸಹೋದರಿಯ ಮಗ ಸೋದರ ಅಳಿ ಆಗ್ತಾನೆ. ಬಟ್ ಈಕೆಗೆ ಏನಂತ? ಸೋದರ ಅತ್ತೆ ಮಗ ಆಗ್ತಾನೆ. ಕ್ಲಿಯರ್ ಆಗಿ ಇಟ್ಕೊಳ್ಬೇಕು ನೋಡ್ರಿ. ಇವರಿಬ್ಬರಿಗೆ ಹುಡುಗ ಏನಂತಾರೆ? ಸಹೋದರಿಯ ಮಗ ಸೋದರ ಅಳಿಯ ಆಗ್ತಾನೆ, ಸಹೋದರ ಅಳಿಯ ಅಂತ ಆಗ್ತಾನೆ. ಈಕೆಗೆ ಏನಾಗ್ತಾನೆ? ಸೋದರ ಅತ್ತೆ ಆಗ್ತಾಳೆ, ಈಕಿ ಸೋದರ ಅತ್ತೆಯ ಮಗ ಆಗ್ತಾನೆ. ಎಸ್, ಏನಾಗ್ಬೇಕು ನೋಡ್ರಿ, ಸಂಬಂಧ ಒಂದೇ ಆಯ್ಕೆ ನೋಡ್ರಿ. ಸೋದರ ಅಳಿಯ ಆಗ್ತಾನೆ? ಇಲ್ಲ, ಇವರಿಬ್ಬರಿಗೆ ಸೋದರಳಿ ಆಗ್ತಾನೆ. ಈ ಹುಡುಗಿಯ ತಂದೆಗೆ ಸೋದರಳಿ ಆಗ್ತಾನೆ, ಬಟ್ ಈಕೆಗೆ ಸೋದರಳಿ ಆಗಲ್ಲ. ಇವರಿಬ್ಬರದು ಸೇಮ್ ಜನರೇಷನ್, ಇವ್ರು ಮೂವರದು ಒಡ ಹುಟ್ಟಿದ್ರು ತಾನೆ ಇವರು. ಇವ್ರ ಮೂವರ ಮಕ್ಕಳು ಇವರು, ಹೌದಾ? ಗಂಡು ಮಕ್ಕಳು ಹುಡುಗಿ, ಹೆಣ್ಮಗಳ ಮಗಳು ಹುಡುಗ, ಹೌದಾ? ಇವರಿಬ್ಬರದು ಸೇಮ್ ಜನರೇಷನ್. ಎಸ್, ಸೋದರಳಿ ಅಲ್ಲ. ಎಸ್, ಚಿಕ್ಕಪ್ಪ, ನಾನು ಮೂರನೇ ಹಾಕಿ, ಚಿಕ್ಕಪ್ಪ ಅಥವಾ ಮಾವ ಅಲ್ಲ, ಚಿಕ್ಕಪ್ಪ ಮತ್ತು ಮಾವ ಆಗಲ್ಲ. ನೆಕ್ಸ್ಟ್, ಕೆಲವೊಬ್ರು ಇವರಿಗೆ ಮಾವ ಅಂತ ಕರೀತಾರೆ. ಯಾವಾಗ ಕರೀತಾರೆ ಅಂತ ಹೇಳಿದ್ರೆ, ಇವ್ರದ್ದು ಏಜ್ ಇಲ್ಲಿತ್ತಂತಂದ್ರೆ, ಈ ಜನರೇಷನ್ ಅಲ್ಲಿ ಇದ್ರೆ ಮಾವ ಆಗ್ತಾನೆ. ಬಟ್ ಇಲ್ಲಿ ಏಜ್ ಅಲ್ಲಿ ಕೂಡ ದೊಡ್ಡವನು ಚಿಕ್ಕವನು ಅಂತ ಅನ್ನೋದಕ್ಕಿಂತ ಇಲ್ಲಿ ಸಂಬಂಧಗಳೇನಾಗ್ತವೆ? ಸೇಮ್ ಜನರೇಷನ್ ಆಗುತ್ತೆ, ಹೌದಾ? ಎಸ್, ಅಳಿಯ ಕೂಡ ಆಗಲ್ಲ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಎರಡನೇಕೆ ಸೋದರ ಸಂಬಂಧಿ, ಕಸಿನ್ಸ್ ಆಗ್ತಾರೆ ಇವರು, ಸೋದರ ಸಂಬಂಧಿಗಳಾಗ್ತಾರೆ ಇವರೆಲ್ಲರೂ. ಏನಾಗ್ತಾರೆ? ಸೋದರ ಸಂಬಂಧಿಗಳಾಗ್ತಾರೆ. ಸರ್, ಇಲ್ಲ ಇದಕ್ಕೆ ಆನ್ಸರ್ ಬೇರೆ ಅಂದ್ರೆ ನನಗೆ ಇಲ್ಲಿ ಸಂಬಂಧದಲ್ಲಿ ಸ್ವಲ್ಪ ಗೊಂದಲ ಇದೆ, ಇದಕ್ಕೇನಾದ್ರೆ ನೀವು ಕಮೆಂಟ್ ಮಾಡ್ಬೋದು. ಸರ್, ಇದಕ್ಕೇನ ಸೋದರಳಿ ಆಗ್ತಾನೆ ಅಥವಾ ಮಾವ ಆಗ್ತಾನೆ ಅನ್ಕೊಂಡು ಕಮೆಂಟ್ ಮಾಡ್ಬೋದು, ಅದು ನಾನು ನೋಡ್ಕೊಳ್ತೀನಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 15. ಎಸ್ ಮೇಲ್ಮುಖವಾಗಿರ್ತಕ್ಕಂಥ ಚಿಹ್ನೆ ಇದೆ, ಎನ್ ಅಂದ್ರೆ ಎಸ್ ಅನ್ನು ಎನ್ನ ಸಹೋದರಿ. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಮೇಲ್ಮುಖ ಹಿಂಗ ತೋರಿಸ್ತಕ್ಕಂಥದ್ದಕ್ಕೆ ಏನು ಸೂಚಿಸುತ್ತೆ? ಸಹೋದರಿ ಅಂತ ಸೂಚಿಸುತ್ತಂತೆ. ಎಸ್ ಡಾಲರ್ ಎನ್ ಅಂದ್ರೆ ಎಸ್ ಅಳು ಎನ್ನ ತಾಯಿ, ಅಂದ್ರೆ ಡಾಲರ್ ತಾಯಿಯನ್ನ ಸಂಕೇತಿಸುತ್ತೆ. ಎಸ್ ಎಟ್ ಎನ್ ಅಂದ್ರೆ ಎಸ್ ಅನ್ನು ಎನ್ನ ಸಹೋದರ ಅಂತೇಳಿ ಸೂಚಿಸುತ್ತೆ. ಆಮೇಲೆ ಎಸ್ ಪ್ಲಸ್ ಎನ್ ಅಂದ್ರೆ ಎಸ್ ಅನ್ನು ಎನ್ನ ತಂದೆ ಅಂತೇಳಿ ಪ್ರತಿನಿಧಿಸುತ್ತೆ. ಹಾಗಾದ್ರೆ ಎ ಡಾಲರ್, ಬಿ ಎಟ್, ಸಿ ಮೇಲ್ಮುಖವಾಗಿರ್ತಕ್ಕಂಥ ಚಿಹ್ನೆ ಇದೆ, ಡಿ ಅಂದ್ರೆ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸರಿ? ಸಿಂಪಲ್. ಈಗಾಗಲೇ ಮಾಡಿದ್ವಿ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಅನ್ನ. ಇಲ್ಲಿ ನೋಡ್ರಿ, ಈ ಒಂದು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಥವಾ ಇದನ್ನೊಂದು ಹೇಳಿಕೆಯನ್ನ ಅಥವಾ ಈ ಒಂದು ಕೇಸನ್ನು ನಾವು ಈ ಒಂದು ಸಂಕೇತದ ಆಧಾರ ಮೇಲೆ ಬಿಡಿಸ್ಕೊಳ್ಳೋಣ. ಎ ಯಾಶ್ ಬಿ ಎ ಯು ಬಿ ನ ತಾಯಿ. ಇಲ್ಲಿ ಎ ಯು ಬಿ ನ ತಾಯಿ. ಎ ಅಂತಕ್ಕಂಥ ವ್ಯಕ್ತಿ ಯಾರ ತಾಯಿಕಿ? ಬಿ ನ ತಾಯಿ. ಈ ರೀತಿ ಸರ್ಕಲ್ ಹಾಕ್ತೀನಿ. ಎ ಯು ಬಿ ನ ತಾಯಿ. ಬಿ ಎಟ್ ಸಿ ಅಂತಂದ್ರ ಬಿ ಯು ಸಿ ನ ಸಹೋದರ. ಯಾರ ಸಹೋದರ ಇವನು? ಬಿ ಯು ಸಿ ಅಂತಕ್ಕಂಥ ವ್ಯಕ್ತಿಯ ಸಹೋದರ. ನೋಡ್ರಿ, ಎ ನ ಮಗ ಬಿ ಮತ್ತು ಇವನು ಕೂಡ ಮಗ, ಇವರಿಬ್ರು ಒಡ ಹುಟ್ಟಿದವರು ಆಗ್ತಾರೆ. ನೆಕ್ಸ್ಟ್ ಸಿ ಮೇಲ್ಮುಖ ನೋಡ್ರಿ, ಸಹೋದರಿ. ಸಿ ಯು ಡಿ ನ ಸಹೋದರಿ. ಈಕಿ ಸಹೋದರಿ. ಯಾರ ಸಹೋದರಿ? ಡಿ ನ ಸಹೋದರಿ. ನೋಡ್ರಿ, ಕ್ಲಿಯರ್ ಆಯ್ತು. ಈಗ ಏನ ಮಕ್ಕಳು ಇವರು? ಏನ ಮಕ್ಕಳು ಬಿ ಸಿ ಡಿ. ಇವನು ಗಂಡು ಮಗ, ಈಕಿ ಹೆಣ್ಣು ಮಗಳು, ಈಕಿ ಗಂಡು ಮಗ. ಡಿ ಗಂಡು ಮಗ ಇರ್ಬೋದು, ಹೆಣ್ಣು ಮಗ ಆದ್ರೆ ಇರ್ಬೋದು. ಕ್ಲಿಯರ್ ಆಯ್ತು ನಮಗೆ? ಎಸ್. ಏನಂತ ಗೊತ್ತಾಯ್ತು ಈಗ? ಎ ಯಾಶ್ ಬಿ, ಎ ಯು ಬಿ ನ ತಾಯಿ. ಬಿ ಎಟ್ ಸಿ
ಸಹೋದರ, ಇವರು ಬಿ ಯು ಸಿ ಯ ಸಹೋದರ, ಸಿ ಯು ಡಿ ನ ಸಹೋದರಿ, ಸಿ ಯು ಡಿ ನ ಸಹೋದರಿ. ಕ್ಲಿಯರ್ ಆಯ್ತು ಇದು? ಎಸ್. ಅವ್ರ ಕ್ವಶನ್ ಪ್ರಕಾರ ಏನ್ ಕೊಡಿದ್ರೆ ಒಂದೇ ಆಯ್ಕೆ ನೋಡ್ರಿ, ಡಿ ಯು ಎ ನ ಮಗ, ಡಿ ಯು ಎ ನ ಮಗ ಇರ್ಬೋದು, ಗೊತ್ತಿಲ್ಲ, ಮಗಳು ಇರ್ಬೋದು. 4 ಆಯ್ಕೆ ಉಳಿದಿರ್ತಕ್ಕಂಥ 3 ಆಯ್ಕೆಗಳಲ್ಲಿ ಇದ್ರಲ್ಲಿ ಇಲ್ಲ ಅಂತಂದ್ರೆ 1ನೇ ಆಯ್ಕೆನ ಸರಿ ಆಗುತ್ತೆ. ಹೌದು ತಾನೆ? ನೋಡೋಣ 2ನೇ ಆಯ್ಕೆ ನೋಡೋಣ. 7 ಡಿ ನ ತಾಯಿ. ಇಲ್ಲೇ ಬಂತು ನೋಡ್ರಿ. ಎ ಅಂತಕ್ಕಂಥವಳು ಡಿ ನ ತಾಯಿ, ಬಟ್ ಡಿ ಅಂತಕ್ಕಂಥವಳು ಎ ನ ಮಗ ಆದ್ರೂ ಇರ್ಬೋದು, ಮಗಳಾದ್ರೂ ಬಟ್ ಕ್ಲಿಯರ್ ಆಗಿ ಗೊತ್ತು ನಮಗೆ. ಈಗ ಎ ಯು ಡಿ ನ ತಾಯಿ, ದ ರೈಟ್ ಆನ್ಸರ್ ಆಯ್ಕೆ 2. ಹೌದಾ? ಎಸ್. 3ನೇ ಆಯ್ಕೆ ನೋಡ್ರಿ, 7 ಡಿ ನ ಮಗಳು ಅಲ್ಲ, ಡಿ ನ ತಾಯಿ. 3ನೇದು ಕೂಡ ತಪ್ಪು. 4ನೇ ಡಿ 7 ಎ ನ ಮಗಳು, ಡಿ 7 ಎ ನ ಮಗಳು. ನೋಡ್ರಿ ಇವೆರಡಕ್ಕೆ ಇಟ್ಟಿದ್ದಾರೆ. ಎ ನ ಮಗಳು ಆದ್ರೂ ಇರ್ಬೋದು, ಇವನು ಮಗ ಆದ್ರೂ ಇರ್ಬೋದು, ಬಟ್ ಒಂದು ನಮಗೆ ಗೊತ್ತು, ಏನು ಡಿ ನ ತಾಯಿ. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಗೊತ್ತಾಯ್ತು? ಇಲ್ಲಿ ಡಿ ಎಗೆ ಮಗಳಾದ್ರೂ ಇರ್ಬೋದು, ಮಗ ಆದ್ರೂ ಇರ್ಬೋದು, ನಮಗೆ ಗೊತ್ತಿಲ್ಲ. ಹೌದಾ? ಅವ್ರು ಹೇಳಿಲ್ಲ, ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಲ್ಲ ಡಿ ಏನಾಗ್ತಾನೆ ಅಂತೇಳಿ. ಬಟ್ ಈ ಸಿ ಸಹೋದರಿ ಆಗ್ತಾಳೆ ಡಿಗೆ ಅಂತ ಗೊತ್ತು. ಯಾವಾಗ ಸಿಗೆ ಸಹೋದರಿ ಆಗ್ತಾಳೆ, ಇಲ್ಲಿ ಬಿಗೆ ಸಿ ಸಹೋದರ ಆಗ್ತಾನೆ, ಸಿಗೆ ಬಿ ಸಹೋದರ ಆಗ್ತಾನೆ, ಇಲ್ಲಿ ಬಿಗೆ ಎ ತಾಯಿ ಆಗ್ತಾಳೆ ಅಂದ ತಕ್ಷಣನೇ ಈ ಒಂದು ಲಿಂಕ್ ಮುಖಾಂತರ ಇವ್ರು 3 ಒಡ ಹುಟ್ಟಿದವರಾಗ್ತಾರೆ, ಎ ನ ಮಕ್ಕಳು ಆಗ್ತಾರೆ, ಇವ್ರು 3 ಸಹೋದರ ಸಹೋದರರಾಗ್ತಾರೆ. ಬಟ್ ಇಲ್ಲಿ ಡಿ ಅಂತಕ್ಕಂಥವನು ಪುರುಷ ಆದ್ರೂ ಮಗ ಆದ್ರೂ ಇರ್ಬೋದು, ಹೇಗೆ ಮಗಳಾದ್ರೂ ಇರ್ಬೋದು. ಕ್ಲಿಯರ್ ಆಯ್ತು? ಎಸ್. ಇಲ್ಲಿ ಏನೋ ರೈಟ್ ಆನ್ಸರ್ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕೊನೆಯ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 16. ಒಂದು ಕುಟುಂಬದ 6 ಸದಸ್ಯರು ಎ ಬಿ ಸಿ ಡಿ ಇ ಎಫ್ ಒಟ್ಟಿಗೆ ಪ್ರಯಾಣಿಸುತ್ತಿದ್ದಾರೆ, ಒಟ್ಟಿಗೆ ಹೋಗ್ತಾ ಇದ್ದಾರೆ. ಬಿ ಸಿ ನ ಮಗ, ಆದ್ರೆ ಸಿ ಬಿ ನ ತಾಯಿ ಅಲ್ಲ. ನೋಡ್ರಿ, ಬಿ ಸಿ ನ ಮಗ ಅಂತೆ, ಬಿ ಅಂತಕ್ಕಂಥ ವ್ಯಕ್ತಿ ಇವನು ಮಗ ಅಂತೆ. ಯಾರ ಮಗ ಅಂತೆ? ಸಿ ಅಂತಕ್ಕಂಥ ವ್ಯಕ್ತಿಯ ಮಗ ಅಂತೆ. ಆದರೆ ಮುಂದೆ ಏನಂತ ಹೇಳಿದರೆ, ಆದರೆ ಸಿ ಬಿ ನ ತಾಯಿ ಅಲ್ಲ. ಸಿಗೆ ಮಗ ಅಂತೆ, ಬಿಗೆ ತಾಯಿ ಅಲ್ಲಂತೆ. ಬಿಗೆ ತಾಯಿ ಅಲ್ಲ ಅಂದ್ರೆ ಇವನು ಯಾರು ಇರ್ತಾನೆ? ತಂದೆ ಇರ್ತಾನೆ. ಸಿಂಪಲ್ ಅಲ್ಲ? ಬಿಗೆ ತಾಯಿ ಅಲ್ಲ ಈಕಿ, ಸಿಗೆ ಮಗ ಅಂತೆ, ಬಿಗೆ ತಾಯಿ ಅಲ್ಲ ಅಂತಂದ್ರೆ ಯಾರು ಇರ್ತಾರೆ? ತಂದೆ ಇದ್ದೇ ಇರ್ತಾನೆ. ಇದರಲ್ಲೇನೋ ಡೌಟೇ ಇಲ್ಲ. ನೆಕ್ಸ್ಟ್, ತಾಯಿ ಅಲ್ಲ. ಎ ಮತ್ತು ಸಿ ದಂಪತಿಗಳು. ಎ ಮತ್ತು ಸಿ ದಂಪತಿಗಳು. ಹಾಗಾದ್ರೆ ಎ ಯಾರಿರ್ತಾರೆ? ಹೆಣ್ಣು ಮಗಳು ಇರ್ತಾಳೆ. ಹಾಗಾದ್ರೆ ಇವರಿಬ್ರು ಗಂಡ ಹೆಂಡತಿ. ಹಾಗಾದ್ರೆ ಎ ಮತ್ತು ಸಿ ಯ ಮಗ ಬಿ, ಇವರಿಬ್ಬರ ಮಗ ಯಾರು? ಬಿ. ನೆಕ್ಸ್ಟ್ ನೋಡ್ರಿ, ದಂಪತಿಗಳು. ಈ ಸೀನ ಸಹೋದರ, ಸೀನ ಸಹೋದರ ಯಾರು? ಇ. ಸೀನ ಸಹೋದರ ಇ. ಇವರಿಬ್ರು ಅಣ್ಣ ತಮ್ಮ. ಕ್ಲಿಯರ್ ಆಯ್ತು? ಸಹೋದರ. ಡಿ ಯು ಏನ ಮಗಳು. ಏನ ಮಗಳು ಯಾರಂತೆ? ಈಗ ಡಿ ಮಗಳು ಅಂತೆ. ಇವರಿಬ್ರು ಗಂಡ ಹೆಂಡತಿ. ಸಿನ ಮಗ ಬಿ, ಏನ ಮಗಳು ಡಿ. ಆದ್ರೆ ಇವರಿಬ್ರು ಏನಾಗ್ತಾರೆ? ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ. ಇವರಿಬ್ರು ಮಕ್ಕಳು, ಇವರಿಬ್ರು ಗಂಡ ಹೆಂಡತಿ. ಇವರಿಬ್ರು ಮಕ್ಕಳು ಡಿ ಮತ್ತು ಬಿ. ಈಕಿ ಡಿ ಹೆಣ್ಣು ಮಗಳು, ಬಿ ಗಂಡ ಮಗ, ಅಷ್ಟೇ. ಇವರಿಬ್ರು ಸಹೋದರ ಅಥವಾ ಸಹೋದರಿಯರು. ಕ್ಲಿಯರ್ ಆಯ್ತು? ಡಿ ಯು ಏನ ಮಗಳು. ಎಫ್ ಬಿ ನ ಸಹೋದರ. ಎಫ್ ಬಿ ನ ಸಹೋದರ. ನೋಡ್ರಿ, ಬಿ ನ ಸಹೋದರಂತೆ ಯಾರು? ಎಫ್. ಇವ್ರು 3 ಅಣ್ಣ ತಮ್ಮ. ಆದ್ರೆ ಈಗ ಇವ್ರು 3 ಸಿಬ್ಲಿಂಗ್ಸ್, ಸಹೋದರ ಸಹೋದರಿಯರು, ಒಡ ಹುಟ್ಟಿದವರು, ಸಹೋದರ ಸಹೋದರಿಯರು. ಬಿ ಎಫ್ ಬಿ ನ ಸಹೋದರ. ಆ ಕುಟುಂಬದಲ್ಲಿ ಎಷ್ಟು ಪುರುಷ ಸದಸ್ಯರಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಈಗಾಗಲೇ ಪ್ರೀವಿಯಸ್ ಇದೇ ರೀತಿಯಾಗಿರೋ ಒಂದು ಕ್ವಶನ್ ನೋಡಿದ್ವಿ ಈಗಾಗಲೇ ನಾವು. ಇಲ್ಲಿ ಪುರುಷರು ಎಷ್ಟಿದ್ದಾರೆ? 6 ಜನ ತಾನೇ ಒಂದು ಕುಟುಂಬದಲ್ಲಿ. ಇಲ್ಲಿ ಕೂಡ 6 ಜನ ಬಂದ್ರೆ 1 2 3 4 5 ಜನ, 6 ಜನ ಇದ್ದಾರೆ, ಪ್ರಯಾಣಿಸ್ತಿದ್ದಾರೆ. ಇಲ್ಲಿ ಪುರುಷರು ಎಷ್ಟು ಜನ ಇದ್ದಾರೆ? ಚೌಕಗಳನ್ನು ಲೆಕ್ಕ ಹಾಕ್ಬಿಡಿ. 1 2 3 4 ಜನ ಪುರುಷರಿದ್ದಾರೆ. ಅದು ದ ರೈಟ್ ಆನ್ಸರ್ 4. ಆಯ್ಕೆ 4 ಇದೆನಾ? ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 4 ಜನ ಪುರುಷರಿದ್ದಾರೆ, 2 ಲೇಡೀಸ್ ಇದ್ದಾರೆ. ತಾಯಿ ಮತ್ತು ಮಗಳು ಮಾತ್ರ ಇಲ್ಲಿ ಲೇಡೀಸ್ ಇರೋದು, ತಾಯಿ ಮತ್ತು ಮಗಳು.
ಉಳಿದಿರ್ತಕ್ಕಂಥವ್ರು ತಂದೆ, ಮಗ ಮತ್ತು ಇವನ ದೊಡ್ಡಪ್ಪ ಅಥವಾ ಇವನ ಸಹೋದರ ಮತ್ತು ಇವರಿಬ್ರು ಅಣ್ಣತಮ್ಮ, ಇವರಿಬ್ರು ಅಣ್ಣತಮ್ಮ ಏನಾದ್ರೆ 4 ಜನ ಪುರುಷರು ಇದರಲ್ಲಿ. ಕ್ಲಿಯರ್? ಎಸ್ ಸ್ನೇಹಿತರೆ, ಇಲ್ಲಿವರೆಗೂ 16 ಕ್ವಶನ್ಗಳನ್ನ, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಬ್ಲಡ್ ರಿಲೇಷನ್ ಆಧಾರದ ಮೇಲೆ ಇರ್ತಕ್ಕಂಥ 16 ಕ್ವಶನ್ಗಳನ್ನ ಮತ್ತು ಇಲ್ಲಿ ಬರ್ತಕ್ಕಂಥ 3 ಟೈಪ್ಸ್ ಕ್ವಶನ್ಗಳನ್ನ, ಅದು ಫಜಲ್ ಟೈಪ್ ಆಗಿರ್ಬೋದು, ಕೋಡೆಡ್ ಆಗಿರ್ಬೋದು, ನೆಕ್ಸ್ಟ್ ಡೈಲಾಗ್ ರೂಪದಲ್ಲಿ ಇರ್ತಕ್ಕಂಥ 3 ವಿಧದ ಕ್ವಶನ್ಗಳನ್ನ ಈ ಒಂದು ತರಗತಿಯಲ್ಲಿ ವಿವರಿಸಿದ್ದೀನಿ. ದಯವಿಟ್ಟು ಇಲ್ಲಿವರೆಗೂ ನೋಡಿರ್ತಾರಂತ ನನ್ನ ಭಾವನೆ ಅದ. ನೋಡಿರ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.